ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಇತ್ತಂ ವಿಶ್ವೇಶ್ವರೇಸ್ಮಿನ್ ನಿಖಿಲಜಗದವಸ್ಥಾಪ್ಯ ಸೀತಾಸಹಾಯೇ ಭೂಮಿಷ್ಠೇ ಸರ್ವಲೋಕಾಸ್ತುತುಷುರನುದಿನಂ ವೃದ್ಧಭಕ್ತ್ಯಾ ನಿತಾಂತಂ ರಾಜಾರಾಜ್ಯಾಭಿಷೇಕೆ ಪ್ರಕೃತಿಜನಬಚೋ ಮಾನಯನ್ನಾತ್ಮನೋರ್ಥ್ಯಂ ದಧ್ರೇ ತನ್ವಂಥರಾಯಾಃ ಶ್ರುತಿಪಥಭಗವದ್ಭೂಮಿಗಾಯಾ ಅಲಕ್ಷ್ಮ್ಯಾಃ. ಶ್ರುತ್ವೈತದ್ರಾಮವಾಕ್ಯಂ ಹುತಭುಜಿಪತನೆ ಸಪ್ರತಿಜ್ಞಾಂಚ ಕೃತ್ವಾ ರಾಮೋಕ್ತಸ್ಯಾನ್ಯಥಾತ್ವೇ ನ ತು ಪುರಮಭಿವೇಕ್ಷೆ ಅಹಮಿತ್ಯೇವ ತಾವತ್ ಕೃತ್ವಾನ್ಯಾಂ ಸಪ್ರತಿಜ್ಞಾಂ ಅವಸದಥ ಬಹಿರ್ಗ್ರಾಮಕೆ ನಂದಿನಾಮ್ನಿ ಶ್ರೀಶೈವಾಸ್ಯ ಕೃತ್ವಾ ಶಿರಸಿ ಪರಮಕಂ ಪೌರಟಂ ಪಾದಪೀಠಂ. ಭರತ ಎರಡು ಪ್ರತಿಜ್ಞೆ ಮಾಡಿದ, ಅದರಲ್ಲಿ ಇನ್ನೊಂದು ಪ್ರತಿಜ್ಞೆ ಮೊದಲನೇದು ಹುತಹುತಿ ಪತನಂ, ಅಗ್ನಿಯಲ್ಲಿ ಅಗ್ನಿ ಪ್ರವೇಶ ಮಾಡಿ ದೇಹತ್ಯಾಗ ಮಾಡೋದು ಒಂದು. ಮತ್ತೊಂದು ತಾನು ರಾಜ್ಯ ಆಳೋದಿಲ್ಲ, ಅಯೋಧ್ಯೆಯೂ ಪ್ರವೇಶ ಮಾಡೋದಿಲ್ಲ. ಬಹಿರ್ಗ್ರಾಮಕ್ಕೆ ನಂದಿನಾಮ್ನಿ, ನಂದಿ ಅಂತಕ್ಕಂಥ ಹೆಸರಿನ ಗ್ರಾಮದಲ್ಲಿ ಬಹಿರ್ಗ್ರಾಮಕ್ಕೆ ನಂದಿನಾಮ್ನಿ, ಅಲ್ಲಿ ವಾಸ ಮಾಡುತ್ತೇನೆ. ಅದು ಕೂಡ ಸಿಂಹಾಸನದಲ್ಲೂ ಕೊಡೋದಿಲ್ಲ. ಪೌರಟಂ ಪಾದಪೀಠಂ, ಚಿನ್ನದ ಸುವರ್ಣ ಪಾದಕೆಗಳನ್ನು ಸಮರ್ಪಣೆ ಮಾಡಿ ಇಸ್ಕೊಂಡು ಇದು ಮಾಡಿಕೊಂಡಿದ್ದಾನೆ. ಅದನ್ನು ಹೇಳಿದಂತೆ ಭರತರ ರಾಜ್ಯಭಾರ ಹೇಗೋ ಪ್ರತಿಯೊಬ್ಬರ ಜೀವನ ಕರ್ಮ ಆಗಿರಬೇಕು. ಕರ್ಮಯೋಗ ಅಂದರೆ ಅದೇ ನಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣು ಸೃಷ್ಟಿಕರ ಸದಾ. ಅರ್ಥ ಮಾಡಿಕೊಂಡ್ರೆ ಭರತನ ಜೀವನ ಅಪೂರ್ವವಾದಂಥ ಜೀವನ. ತಾನು ಇದ್ದಾನೆ, ತಾನು ರಾಜನಾಡ್ತಾನೆ, ರಾಜನಲ್ಲ ಅಂತ ತಿಳ್ಕೊಂಡಿದ್ದಾನೆ. ಮತ್ತು ಪಟ್ಟಣದಲ್ಲೇ ಇಲ್ಲ, ಊರ ಹೊರಗಿದ್ದಾನೆ. ಅದು ಎಲ್ಲೋ ಇಲ್ಲ, ನಂದಿಗ್ರಾಮದಲ್ಲಿದ್ದಾನೆ. ನಂದಿಗ್ರಾಮ ಅಂದರೆ ಆಚಾರ್ಯಶಾಸ್ತ್ರ. ನಂದಿ ತೀರ್ಥವರು ಸನ್ನಾಮಿನೋ ನಂದಿನಃ. ನಂದಿ ತೀರ್ಥರು ಅಂದರೆ ಆಚಾರ್ಯರು. ಆಚಾರ್ಯಶಾಸ್ತ್ರ ಅಧ್ಯಯನ ಮಾಡ್ಕೊಂಡಿದ್ದು ಬಿಟ್ಟರೆ ಅದೇ ರಾಮದೇವರು ಬರ್ತಾರೆ ಅಂತ ಅರ್ಥ. 14 ವರ್ಷಕ್ಕೆ ಬಂದರು, ಅದೇ ಬಿಂಬರೂಪ ದರ್ಶನ ಆಯಿತು ಅಂತ ಅರ್ಥ. ಅಲ್ಲಿಗೆ ಮೋಕ್ಷ. ಇದು ಭರತನ ರಾಜ್ಯಭಾರ ಕ್ರಮನೇ ಜೀವನ ಸಾಧನೆಯ ಕ್ರಮ. ಸರಿಯಾಗಿ ಅದು ಹೈಲೈಟ್ ಮಾಡಿಬಿಟ್ರೆ ಹೇಗೆ ಜೀವನ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅಭಿಮಾನ ಬಿಟ್ಟು ಮಾಡೋಕ್ಕೆ ಬರುತ್ತೆ ಅಂದರೆ, ಅಭಿಮಾನ ಇದ್ದರೆ ಮಾಡೋದಕ್ಕಿಂತ ಜಾಸ್ತಿ ಬಿಟ್ಟು ಮಾಡೋಕ್ಕೆ ಜಾಸ್ತಿ ಬರುತ್ತೆ. ಅಭಿಮಾನ ಇದ್ದಾಗ ಮಾಡೋಕ್ಕೆ ಬರೋದಿಲ್ಲ. ಒಬ್ಬ ಡಾಕ್ಟರ್ ತನ್ನ ಮಗನಿಗೆ ಆಪ್ರೇಷನ್ ಮಾಡಬೇಕು, ಮಾಡೋದಿಲ್ಲ. ತಾನು ಯಾರ ಕೈಲಿ ಮಾಡಿಸ್ತಾನೆ? ಬೇರೆಯವ್ರ ಕೈಲೇ ಮಾಡಿಸ್ತಾನೆ. ಯಾಕಲ್ಲಿ ಏನಾಗುತ್ತೆ, ಅಲ್ಲಿ ಅಭಿಮಾನ ಅಡ್ಡ ಬಂದುಬಿಟ್ಟು ಸಾಮಾನ್ಯವಾಗಿ ಅದು ಅಪಾಯ ಆಗೋದೇ ಹೆಚ್ಚು. ಅದರಿಂದ ಏನು ಮಾಡ್ತಾನೆ? ಬೇರೆ ಕೈಲಿ ಮಾಡಿಸ್ತಾನೆ. ಅಂದರೆ ತಾನೇನಾಯ್ತು, ಇನ್ನೊಬ್ಬರು ತಾನು ಮಾಡ್ತಾನೆ. ಅದಕ್ಕೆ ಅಭಿಮಾನ ಇಲ್ಲ. ಅಲ್ಲಿ ಅಭಿಮಾನ ಇದ್ದಲ್ಲಿ ಅಲ್ಲಿ ಚಾಲೆಂಜ್ ತೊಗೊಳ್ತಾನೆ. ಚಾಲೆಂಜಿಂಗ್ ತೊಗೊಂಡು ಏನು ಮಾಡ್ತಾನೆ? ಸರಿಯಾಗಿ ಮಾಡ್ತಾನೆ. ಕೆಲವು ಸತ್ತ ಇನ್ನೂ ಚೆನ್ನಾಗಿ ಮಾಡ್ತಾನೆ. ಬಂದೊಂದು ತಿಳ್ಕೊಂಡಾಗ ಏನಾಗ್ತಾನೆ? ಔದಾಸೀನ್ಯ ಬರುತ್ತೆ, ಸ್ವಾರ್ಥ ಬರುತ್ತೆ, ಕ್ವಾಲಿಟಿ ಸಫರ್ ಆಗುತ್ತೆ. ಆದ್ದರಿಂದ ಎದ್ದು ಕೂಡ ಜನ ತಪ್ಪು ತಿಳ್ಕೊಂಡಿರೋದು ಹಾಗೆ. ನಮ್ದಲ್ಲ ಅಂತ ತಿಳ್ಕೊಂಡ್ರೆ ಇಂಟ್ರೆಸ್ಟ್ ಬರೋದಿಲ್ಲ. ನಮ್ದಲ್ಲ ಅಂದರೆ ಬರೋದಿಲ್ಲ, ಕರೆಕ್ಟು. ಆದರೆ ಇನ್ನೊಬ್ರದ್ದು ಅಂತ ಗೊತ್ತಾಗಬೇಕು, ಇನ್ನೊಬ್ರದ್ದು ಗೊತ್ತಾಗಬೇಕು, ದೊಡ್ಡವ್ರದ್ದು ಅಂತ ಗೊತ್ತಾಗಬೇಕು. ಅವಾಗ ಏನಾಗುತ್ತೆ? ಯಾರು ಒಪ್ಸಿ ಹೋಗ್ಬಿಡ್ತಾರೆ ನೋಡ್ಕೊಂಡಿರೋ ಅಂತೇಳಿ. ಪಕ್ಕದಲ್ಲಿ ಬಸ್ಸಲ್ಲಿ ಕೂತವ್ರು ಹೋದಾಗಲೇ ಬಜೀತಾ ಬಿಡುತ್ತೆ. ನಮಗೆ ಬರ್ತೀನಿ ಅಂತ ಹೋಗ್ತಾನೆ, ಬರೋದೆಲ್ಲ ಬಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ನು ಹೊಳ್ತಾ ಕೊಡು, ಎಲ್ಲೋದ ಅಂತ ಹೇಳ್ಬಿಟ್ಟು ಅವ್ನ ಯಾರು ಬರ್ತಾರೆ. ಮತ್ತೆ ಅವ್ರು ಅವಸರ ಬಿಟ್ಕೊಂಡು ಬರೋಲ್ಲ. ಅದು ಟೆನ್ಷನ್ ಇರುತ್ತೆ, ಒಪ್ಸಿ ಹೋಗ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು. ಅದು ಯಾವ ಪರಿಚಯ ಇಲ್ಲ, ಮಂಡ್ಯಲ್ಲ, ಯಾವ ಥರದ್ದು ಇಲ್ಲ. ಹೋದ್ರೆ ನಮಗೆ ಅಷ್ಟೊಂದಿಲ್ಲ. ಅವನೇನು ನಮಗೆ ರೇಟಲ್ಲಿ ಬರ್ಕೊಟ್ಟಿಲ್ಲ, ಅವನಿಗೆ ನೋಡ್ಕೊತಿರ್ತೀವಿ ಅಂತೇಳಿ. ಆದರೂ ಕೂಡ ಏನು ಮಾಡ್ತೇವೆ? ಮನಸ್ಸು ಒಪ್ಪೋದಿಲ್ಲ. ಜವಾಬ್ದಾರಿ ಅನಿಸ್ಬೇಕು ಅಂತೇಳಿ. ಇನ್ನು ದೊಡ್ಡವ್ರು ಅಂತ ಗೊತ್ತಾಗ್ಬಿಟ್ರೆ ಅಷ್ಟು ಗೌರವ. ಅದು ಭಾರಿ ದೊಡ್ಡವ್ರದ್ದು ಗೊತ್ತಾದ್ರಂತೂ ಮುಗಿದೋಯ್ತು. ಅದು ಸಿಂಪಲ್. ಅದು ಯಾವಾಗಲೂ ಕೂಡ ಅಭಿಮಾನವಿದ್ದರೆ ಕೆಲಸ ಆಗುತ್ತೆ ಎಂಬುದು ಸರಿಯಲ್ಲ. ಅಭಿಮಾನ ಬಿಟ್ಟಿರಬೇಕು. ದೊಡ್ಡವ್ರದ್ದು ಅಭಿಮಾನ ಇರಬೇಕು, ಅದು ಬೇರೆ. ಪೂರ್ತಿ ಅಭಿಮಾನ ಬಿಟ್ಟರೆ ಕಲ್ಲು ಹೊಡೆಯೋದಾಗಿ ಬಿಡ್ತಾರೆ. ದೊಡ್ಡವ್ರದ್ದು ಅಭಿಮಾನ ಇದ್ದಾಗ ತಂದಕ್ಕಿಂತ ಜಾಸ್ತಿ ನೋಡ್ತಾರೆ, ತಂದಕ್ಕಿಂತ ಹೆಚ್ಚು ಗಮನ ಕೊಡ್ತಾರೆ. ತಂದು ಕಳ್ಕೊಂಡ್ಬಿಡ್ತಾರೆ, ಲಾಸ್ ಆಯ್ತು ಅಷ್ಟೇ. ಇನ್ನೊಬ್ರದ್ದು ಕಳೆದು ಬಿಡ್ತಾರೆ, ಏನಾಯ್ತಾಗ? ಡಬಲ್ ಲಾಸ್. ವಸ್ತು ಹೋಯ್ತು, ಕೆಟ್ಟ ಹೆಸರು ಬೇರೆ ಬಂತು ಅವರಿಗೆ. ಕೊಟ್ಟಿದ್ದೆ ಕಳಿತು ಅಂತ ಹೇಳ್ತಾರೆ, ತಿಂದುಬಿಟ್ಟು ಏನೋ ತಂದ್ಕೊಂಡ್ಬಿಡ್ತಾರೆ ಕೊನೆಗೆ. ಅದ್ರಲ್ಲಿ ಏನಾಗುತ್ತೆ? ತಾನು ಕೊಂಡು ಕೊಡಬೇಕಾಗತ್ತೆ ಬೇರೆಯವ್ರು. ವಸ್ತುನೂ ಹೋಯ್ತು, ಅದ್ರ ಬೆಲೆನೂ ಹೋಯ್ತು.
ಅದು ಇನ್ನೊಬ್ಬರದು ಅಂತ ನೋಡಿದಾಗ ಇವತ್ತೇನಾಗಿದೆ, ದೇವರಿಗೆ ಕೆಲಸ ಆದರೆ ಯಾರ ಕೆಲಸ ಅಲ್ಲ ಅಂತ ಆಗಿಬಿಟ್ಟಿದೆ. ದೇವರಿಗೆ ಕೆಲಸ ಆದರೆ ಏನೋ ಎಲ್ಲರ ಕೆಲಸ. ಮತ್ತು ಮನೆಯ ಯಜಮಾನ, ಸಂಸ್ಥೆಯ ಯಜಮಾನನ ಕೆಲಸ ಅಂದರೆ ಏನರ್ಥ, ಎಲ್ಲರ ಕೆಲಸ. ಈ ಭಾವನೆ ಬಂದಾಗ ಭರತನ ಕ್ರಮ ಭಾರಿ ದೊಡ್ಡದು. ಆಚಾರ್ಯ ಹೇಗೆ ಬರೀತಾರೆ ಅಂತ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಆ ರೀತಿ ಬರೀತಾರೆ. ಬಹಿರ್ಗ್ರಾಮಕ್ಕೆ ನಂದಿನಾಮ್ನೆ ಪುನತು ಪರಮಭಿವೇಕ್ಷೆ ಪೌರಟಂ ಪಾದಪೀಠಂ. ಅರ್ಥ ಮಾಡ್ಕೊತ ಹೋದ್ರೆ ಕರೆಕ್ಟಾಗಿ ಬರಬೇಕು. ಸುಮ್ಮನೆ ಹೋದ್ರೆ ಕಥೆ ಹಾಕಿ ಕಾಣಿಸುತ್ತೆ. ಒಳಗೆ ನೋಡಿಬಿಟ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬಿಟ್ರೆ ಏನಾಗುತ್ತದ, ಎಲ್ಲ ಆನ್ಸರ್ ಸಿಕ್ಬಿಡುತ್ತೆ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ ಅಂತ ಹೇಳಿದ್ದಾರೆ ಎಲ್ಲ ಶಾಸ್ತ್ರಗಳು. ಹಾಕಿ ಪೌರಟಂ ಅದು ಚಿನ್ನ, ಪೌರಟಪ ಚಿನ್ನ, ಅದು ಸುವರ್ಣ. ನಂದಿ ತೀರ್ಥ, ನಂದಿಗ್ರಾಮ ಸುವರ್ಣಪೀಠ ಅಂತ ಹೇಳಿದರೆ ಶಾಸ್ತ್ರ ಅಂತ ಅರ್ಥ. ಗೊತ್ತಾಯ್ತಾ? ಪಾದಪೀಠಂ ಪರಮಾತ್ಮನ ಪಾದಪೀಠ. ತಮಾಮಿ ನಿಖಿಲಾಧೀಶ ಕಿರೀಟಾಕೃಷ್ಟಪೀಠವತ್ ಹೃತ್ತಮಸ್ಯ ಮನೆ ಅರ್ಕಾಭಂ ಶ್ರೀಪತೆ ಪಾದಪಂಕಜಂ. ಇದೆಲ್ಲ ತಿಳ್ಕೊಂಡ್ರೆ ನಿರ್ಣಯ ಎಷ್ಟು ದೊಡ್ಡ ಗ್ರಂಥ ಅಂತ ತಿಳಿಯುತ್ತೆ. ಸಮಸ್ತ ಪೌರಾನುಗತೇನುಜೇಗತೆ ಸಚಿತ್ರಕೂಟೆ ಭಗವಾನುವಾಸ ಅಥಾ ಜಗಾಮೇಂದ್ರಸುತೋಪಿ ವಾಯಸೋ ಮಹಾಸುರೇಣಾತ್ಮಗತೇನ ಚೋದಿತಃ. ಸಮಸ್ತ ಪೌರಾನುಗತೆ ಅನುಜೇ ಗತೆ ಸಹ ಚಿತ್ರಕೂಟೆ ಭಗವಾನ್ ಉವಾಸ ಅಥ ಆಜಗಾಮ ಇಂದ್ರಸುತಃ ಅಪಿ ವಾಯಸಃ ಮಹಾಸುರೇಣ ಆತ್ಮಗತೇನ ಚ ಉದಿತಃ. ಇವತ್ತು ಚಿತ್ರಕೂಟದಲ್ಲಿ ಒಂದು ರಾಮದೇವರ ದೇವಸ್ಥಾನ ಇದೆ. ಚಿತ್ರಕೂಟ ಪ್ರದಕ್ಷಿಣೆ ಮಾಡೋ ಅಭ್ಯಾಸ ಇದೆ. ಅಲ್ಲಿ ಇಡೀ ಅಂತ ಪ್ರದಕ್ಷಿಣೆ ಮಾಡಿಬಿಟ್ರೆ ಭಾರಿ ಪುಣ್ಯ ಬರುತ್ತೆ ಅಂತ ದೊಡ್ಡ ಇದೋದು. ಅದು ದೊಡ್ಡ ಯಾವಾಗಲೂ ಜನ ಭಾರಿ ಜನ ಸೇರಿರ್ತಾರೆ. ಯಾವಾಗಲೂ ಅದು ವಿಧಿಯಾಗಿ ಗೋವರ್ಧನ ಪರ್ವತ ಅಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ, ಇದನ್ನು ಪ್ರದಕ್ಷಿಣೆ ಹಾಕ್ತಾರೆ. ತುಂಬ ದೊಡ್ಡ, ತುಂಬ ಲಾಂಗ್ ಇದದು. ಆದರೂ ಜನ ಭಕ್ತಿಯಿಂದ ಮಾಡ್ತಾರೆ ಕೆಲಸ. ರಾಮದೇವರು ಇದ್ದ ಜಾಗ ಅಂತ ಅಷ್ಟು ಗೌರವ ಅವರಿಗೆ. ನಮ್ಮಲ್ಲಿ ಅವೆಲ್ಲ ಭಾರಿ ಕಡಿಮೆ. ಉತ್ತರ ಭಾರತದಲ್ಲಿ ರಾಮಾಯಣ ಮಹಾಭಾರತಗಳ ಬಗ್ಗೆ, ಭಾಗವತ ಮೂರರ ಬಗ್ಗೆ ಭಾರಿ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಅಷ್ಟು ಭಕ್ತಿ ಅವರಿಗೆ. ಏನು ಗೊತ್ತಿರಲಿ ಬಿಡಲಿ ಅಷ್ಟು ಗೌರವ. ಅಲ್ಲಿ ರಾಮದೇವರ ದೇವಸ್ಥಾನ, ಅಲ್ಲೇ ರಾಮದೇವರು ಪಾದಕ್ಕೆ ಕೊಟ್ಟಿದ್ದು ಅಂತ ಕರೆಯೋದು, ಭರತನಿಗೆ ಕೊಟ್ಟಿದ್ದು ಅಂತ ಕರೆಯೋದ್ರಿಂದ ಅಷ್ಟು ಮಹತ್ವ ಇದೆ. ಅಲ್ಲಿಂದ ಮುಂದೆ ರಾಮದೇವರು ಏನು ಮಾಡಿದ್ರು, ಮುಂದೆ ಸ್ವಲ್ಪ ದೂರ ಹೋದರು. ಸಮಸ್ತ ಪೌರಾನುಗತೆ ಅನುಜೇ ಗತೆ. ಅನುಜ ಭರತ ಹೇಗೆ ಹೊರಟ, ಸಮಸ್ತ ಪೌರಾನುಗತೆ ಎಲ್ಲ ಪಟ್ಟಣಗಳ ಸಮೇತ ಬಂದಿದ್ದ, ಎಲ್ಲರ ಸಮೇತ ಮತ್ತೆ ವಾಪಸ್ ಹೊರಟ. ರಾಮದೇವರು ಬೇರೆಯವರು ಇಟ್ಕೊಳ್ಳಿಲ್ಲ. ಗತೆ ಅಲ್ಲಿಂದ ಹೊರಟ ಮೇಲೆ ಸಹ ಆ ಭಗವಾನ್, ಸಹ ಭಗವಾನ್, ಸಹ ಉಳಿದವರಿಗೆ ಸಹ ಅಂದರೆ ಸಹ ಅಷ್ಟೇ. ದೇವರಿಗೆ ಸಹ ಅಂದರೆ ಸಾರತ್ವಾತ್ ಸಹ, ಸರ್ವೋತ್ತಮ ಅಂತ ಅರ್ಥ. ದೇವರು ಅವನು ಅಂತ ಹೇಳ್ತಾ ಹೇಳಬೇಕು. ಎಲ್ಲ ಅವಂದೇ ಅಂತ ಹೇಳಿದ್ರೆ ಏನರ್ಥ, ಅಲ್ಲಿ ಮೇಲ್ ತೋರಿಸ್ತಾರೆ ಎಲ್ಲ ಅವಂದೇ ಅಂತ ಹೇಳಿದ್ರೆ ಏನರ್ಥ, ದೇವ್ರದ್ದು ಅಂತ ಅರ್ಥ. ಅವರು ಸಹ ಅಂದರೆ ದೇವರು. ಚಿತ್ರಕೂಟೆ ಭಗವಾನ್ ಉವಾಸಃ. ನೋಡಿ, ಭಗವಾನ್ ಅಂತ ಕರೆದು ಚಿತ್ರಕೂಟದಲ್ಲಿ ಇದ್ದಾಗಲೂ ದೇವರು ಏನಾಗಿದ್ದಾನೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಭಗವಂತನಾಗೇ ಇದ್ದಾನೆ. ಹೇಳಿದ್ನೆಲ್ಲ ಪ್ರಧಾನಮಂತ್ರಿ. ಎಲ್ಲಿ ಹೋಗಿದ್ರು ಪ್ರಧಾನಮಂತ್ರಿ, ಬೇರೆ ದೇಶಕ್ಕೆ ಹೋದ್ರು ಅಲ್ಲಿ ಏನಾಗಿರ್ತಾನತ, ಇದ್ರ ಪ್ರಧಾನಮಂತ್ರಿನೇ. ಅದು 24 ತಾಸು ಪ್ರಧಾನಮಂತ್ರಿ ಹೇಗಿರ್ತಾನೆ ಹಾಗೆ. ಅವ್ರು 20 ಅವರ್ ವರ್ಕಿಂಗ್ ಅವರ್ಸ್ ಅವಲ್ಲಿ ಏನೂ ಇಲ್ಲ, ಎನಿ ಟೈಮ್ ಏನು ಬೇಕಾದ್ರೂ ಮಾಡಬಲ್ಲ ತನ್ನ ಸಾಮರ್ಥ್ಯ ಇರೋದನ್ನು. ಅವರಿಗೆ ಲಿಮಿಟೇಷನ್, ಇಷ್ಟಾದರೂ ಲಿಮಿಟೇಷನ್ ಇದೆ ಅವರಿಗೆ. ದೇವರಿಗೆ ಯಾವ ಲಿಮಿಟೇಷನ್ನೂ ಇಲ್ಲ. ಭಗವಾನ್ ಉವಾಸ ಆಶ್ಚರ್ಯ. ಇದ್ದ ಜಾಗದಲ್ಲಿ ಸುರಕ್ಷತೆ ಇರೋದು ಕಷ್ಟ. ಪರಮಾತ್ಮ ಯಾವ ಎಲ್ಲ ಜಾಗವೂ ಅವಂದೇನೆ, ಸುಖವಾಗಿದ್ದಾನೆ. ಅಥಾ ಇದರಿಂದ ಮಧ್ಯೆ ಮಧ್ಯೆ ಯಾಕೆ ಹೇಳ್ತಾರೆ ಆ ಮಾತನ್ನು, ರಾಮದೇವರು ಕಷ್ಟಪಟ್ಟರು ಅಂತ ಭಾವನೆ ಬರಬಾರ್ದು. ಕಷ್ಟಪಡೋದೇನೋದು ದೋಷ. ದೇವರಿಗೆ ದೋಷ ಬಂದಾಗಾಯ್ತು. ದೇವ್ರ ಬಗ್ಗೆ ಗೌರವ ಬರೋದಿಲ್ಲ. ಏನು ಬರುತ್ತೆ, ಭಿಕ್ಷೆ ಬೇಡ್ತಿರ್ತಾರೆ, ನಮಗೇನು ಅನಿಸುತ್ತೆ, ಅನುಕಂಪ ಬರುತ್ತೆ. ನಮಗೆ ಗೌರವ ಬರೋದಿಲ್ಲ, ಅನುಕಂಪ ಬರಾಗಿರಬಾರ್ದು. ದೋಷ ಬಂದ ತಕ್ಷಣ ಏನಾಗುತ್ತೆ, ಅಲ್ಲಿಗೆ ಭಕ್ತಿ ತಕ್ಷಣ ಡೌನ್ ಆಗುತ್ತೆ, ಒಂದು ಸ್ಟೆಪ್ ಬಿತ್ತಲಿ. ಇನ್ನೂ ಮಾಡ್ತಾ ಹೋದ್ರೆ ಬೇಡ್ತಾ ಶುರುವಾಗುತ್ತೆ. ಅದಕ್ಕೆ ವಾಸಃ. ಅಥಾ ಜಗಾಮ ಇಂದ್ರಸುತೋಪಿ ವಾಯಸ. ಆಗೋದು ಪ್ರಸಂಗ ನಡೀತು. ಅಥಾ ಅಲ್ಲಿಂದ ರಾಮದೇವರು ಸ್ವಲ್ಪ ದೂರ ಮುಂದೆ ಹೋಗ್ತಾರೆ. ಅಲ್ಲಿಂದ ಇವತ್ತು ಜಾಗ ಇದೆ, ಅಲ್ಲಿಂದ ಮುಂದೆ ಹೋಗಿಬಿಟ್ರೆ ಒಂದು ಗುಪ್ತ ಗೋದಾವರಿ ಅಂತ ಒಂದು ಕರೀತಾರೆ. ಚಿತ್ರಕೂಟದ ಹತ್ರ ಇದೆ. ಅಲ್ಲಿ ಯಾವಾಗಲೂ ನೀರು ಹರಿತಾ ಇರುತ್ತೆ. ದೊಡ್ಡ ಕೇವ್ ಅದು, ಭಾಳ ದೊಡ್ಡ ಕೇವ್. ಅದು ನೀರು ಹರಿತಾ ಇರುತ್ತೆ. ಜಾಂಬವಂತನ ಗುಹೆ ಹೇಗಿದೆಯಲ್ಲ, ಇದರಲ್ಲಿ ನೋಡಿದ್ದೀರಿ ಯಾರು? ಜಾಂಬವಂತನ ಗುಹೆ ಅದಕ್ಕಿಂತ ದೊಡ್ಡದು, ಜಾಗ ತುಂಬ ದೊಡ್ಡದು. ನೀರು ಇಷ್ಟೇ, ಆಮೇಲೆ ಮೊಳಕಾಲ ಮೇಲೆ ನೀರಿರುತ್ತೆ ಹೆಚ್ಚು ಕಡಿಮೆ. ಯಾವಾಗಲೂ ನಾವು ಹೋಗಿದ್ದು ಬೇಸಿಗೆ, ಯಾವಾಗ ಹೋದ್ರೂ ನೀರಿರುತ್ತೆ. ಆ ನೀರು ಬಂದಲ್ಲ, ತುಂಬ ನೀರಿರುತ್ತೆ. ಅಲ್ಲೆಲ್ಲ ತುಂಬ ನಡ್ಕೊಂಡು ಹೋಗ್ಬೇಕದ್ರಲ್ಲಿ. ಅಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಅದು ಗುಪ್ತ ಗೋದಾವರಿ ಅಂತ ಅದಕ್ಕೆ ಹೆಸರು. ಅಲ್ಲಿದ್ದಾಗ ಏನಾಯಿತು, ಅಥ ಆಜಗಾಮ ಇಂದ್ರಸುತೋಪಿ ವಾಯಸಃ. ಆಗ ಇಂದ್ರಸುತ ಜಯಂತ ಆತ ಬರ್ತಾನೆ. ಹಾಗೆ ವಾಯಸ ಕಾಗೆ ರೂಪದಲ್ಲಿ ಬರ್ತಾನೆ. ಇವತ್ತು ತೋರಿಸ್ತಾರೆ ಎಲ್ಲಿದೆ ಅಂತ, ಜಾಗ ಒಳಗಿನ ಜಾಗಗಳೆಲ್ಲ ಅಲ್ಲಿ ತೋರಿಸ್ತಾರೆ ಪೂರ್ತಿಯಾಗಿ. ಅದೆಲ್ಲ ನೋಡಿದಾಗ ನಿಮಗೆ ಕಾರ್ಯ ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ. ಅಥ ಆಜಗಾಮ ಇಂದ್ರಸುತಃ ಅಪಿ.
ಈ ಹೆಸೈ ಇಂದ್ರದೇವರ ಸುತ ಆಗಿರೋದೇನು ಕಾಗೆ ವೇಷ ರೂಪದಲ್ಲಿ ಬಂದಿದ್ದಾರೆ. ಮಹಾಸುರೇಣ ಅವರಿಗೆ ಕಾಯ ರೂಪ ಬರಲಿಕ್ಕೆ ಮತ್ತು ಕೆಟ್ಟ ಬುದ್ಧಿ ಬರಲಿಕ್ಕೆ ಏನು ಕಾರಣ ಅಂದರೆ ಮಹಾ ಅಸೂರೇಣ ದೊಡ್ಡ ರಾಕ್ಷಸನ ಆವೇಶ ಸೇರಿತ್ತು. ದೊಡ್ಡವರು ಏನೇ ತಪ್ಪು ಮಾಡಿದ್ರು ಏನಿರುತ್ತೆ ಅದರೊಳಗೆ ಹಸರಾವೇಶ ಇರುತ್ತೆ. ಅದೇ ರೀತಿ ಕೆಟ್ಟವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರೆ ಏನಿರುತ್ತೆ ಅದರಲ್ಲಿ ಯಾರೋ ಒಳ್ಳೆಯವರ ಆವೇಶ ಇರುತ್ತೆ. ಗೊತ್ತಾಯ್ತಾ? ಒಳ್ಳೆಯವರ ಆವೇಶ ಇದ್ದರೆ ಕೆಟ್ಟವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಕೆಟ್ಟವರು ಒಳ್ಳೆಯವರಲ್ಲಿ ಕೆಟ್ಟ ಆವೇಶ ಇದ್ದರೆ ಕೆಟ್ಟದ್ದು ಮಾಡ್ತಾರೆ. ಸರಿಯಾಗಿದ್ದರೆ ಅವ್ರು ಕೆಟ್ಟವರೇ ಅವ್ರು ಒಳ್ಳೆಯವರು, ಏನು ವ್ಯತ್ಯಾಸ ಕಾಣಿಸೋದಿಲ್ಲ. ಪಾಯಸೋ ಮಹಾಸುರ ಹಿಟ್ಟು ಅಷ್ಟೇ, ಖಾರ ಹಾಕ್ತಾರೆ ಖಾರ ಕಾಣಿಸ್ತದೆ, ಸಿಹಿ ಹಾಕ್ತಾರೆ ಸ್ವೀಟ್ ಆಯಿತು. ಅದರ್ವೈಸ್ ಏನಾದರೂ ಹಿಟ್ಟು ಅಷ್ಟೇ, ಮಧ್ಯೆ ಇರುತ್ತೆ. ಒಳ್ಳೇದಾಕಿ ಇದು ಹಾಕಿರೋದು ಅದು ಹಾಕಿದ್ರೆ ಅದು. ಮಹಾಸುರೇಣ ಸಾಮಾನ್ಯ ರಾಕ್ಷಸರಲ್ಲ, ಮಹಾಸುರೇಣ ದೊಡ್ಡ ಹಸರಲ್ಲೂ ಕೂಡ ವೆರೈಟಿ ಇದೆ. ಸಾಮಾನ್ಯ ಹಸರರು ಮಹಾಸುರ ಬಂದ. ಆತ್ಮಗತೆಯೇನ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಹಸರು ಪಕ್ಕದಲ್ಲಿರೋದು ಬೇರೆ, ಒಳಗಿರೋದು ಬೇರೆ, ಒಳಗೆ ಸೇರ್ಕೊಂಡಿದ್ದಾನೆ. ಮಹಾಸುರೇಣ ಆತ್ಮಗತೇನ ಚೋದಿತ ಅವನು ಪ್ರೇರೇಪಣೆ ಮಾಡಿದ್ದಕ್ಕೆ ಬಂದ. ಸಮಸ್ತ ಪೌರಾನುಗತೆ ಅನುಜೆ ಗತೆ ಸಹ ಚಿತ್ರಕೂಟೆ ಭಗವಾನ್ ಉವಾಸಃ ಅಥ ಆಜಗಾಮ ಇಂದ್ರಸುತಃ ಅಪಿ ಪಾಯಸಃ ಮಹಾ ಅಸುರೇಣ ಆತ್ಮಗತೇನ ಚೋದಿತ. ಸ್ವಾರಸ್ಯ ನೋಡಿ, ಮಹಾಸುರ ಪಾಪಯಿತ. ಮಹಾಸುರ ಅಂದರೆ ದೇವತೆ, ದೊಡ್ಡ ದೇವತೆ. ಒಳಗೆ ಸೇರಿದ ಮಹಾಸುರಳು ಮಹಾ ಅಸುರ ಸೇರಿಬಿಟ್ಟಿದ್ದಾನೆ. ಇಬ್ಬರಿಗೂ ಅನ್ನೋ ಪದ ಇದೆ. ಮಹಾ ಅಸುರೇಣ ಚೋದಿತ ಮಹಾಸುರ. ಆತ ಪಾದಾಭಿಮಾನಿ ದೇವತೆ, ತತ್ವಾಭಿಮಾನಿ ಆತ. ಅದಕ್ಕೆ ಮಹಾಸುರ ಅಂತ ಕರೆದರೆ ದೊಡ್ಡ ದೇವತೆ ಅಂತ ಅರ್ಥ. ತತ್ವಾಭಿಮಾನಿಗಳೆಲ್ಲ 24 ಜನ ಏನವರು ಸ್ಪೆಷಲ್ ಅವರು. ಆದ್ದರಿಂದ ದೇವತೆಗಳಲ್ಲೂ ಕೂಡ ನಮೋವಸ್ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತಹ ಸರ್ವ ಏವಹಿ. ಇವತ್ತು ಸರಿಯಾಗಿ ಜಯಂತರ ಕಾಲು ನೋವಿದ್ದವ್ರು ಜಯಂತರ ಚಿಂತನೆ ಮಾಡಿ ಏನಾಗುತ್ತಾಗ ಕಾಲು ನೋವು ಕಡಿಮೆ ಆಗುತ್ತೆ. ಯಾಕೆ ಪಾದಾಭಿಮಾನಿ ಆತ್ಮೇನೆ. ಅರ್ಥ ಆಯ್ತಾ? ಒಂದು ಮತ್ತೆ ಬರಿಬಾರ್ದು, ಅಂತರ್ಗತ ಅವೆಲ್ಲ ಚಿಂತನೆ ಇರಬೇಕು. ಮಾಡಿದಾಗ ಕರೆಕ್ಟಾಗಿ ಫಲ ಸಿಗುತ್ತೆ. 24 ತತ್ವಾಭಿಮಾನಿ ದೇವರು ಚಿಂತನೆ ಮಾಡ್ತಿದ್ರೆ ಏನಾಗುತ್ತಾಗ ಎಲ್ಲ ತತ್ವ ಸರಿಯಾಗಿರುತ್ತೆ. ದೇಹದಲ್ಲಿರೋದೆಲ್ಲ 24 ತತ್ವನೇ. ಎಲ್ಲ ಸರಿ ಇದ್ದರೆ ಏನಾಯ್ತು ಅಲ್ಲಿಗೆ ನಿರ್ವಿಘ್ನ ಸಾಧನೆ. ಒಂದು ವೆಹಿಕಲ್ ಎಲ್ಲ ಪಾರ್ಟ್ಸು ಸರಿ ಇದ್ದರೆ ಚೆನ್ನಾಗಿ ಮೂವ್ ಆಗುತ್ತೆ ಅಂತ. ಸಚ ಅಸುರಾವೇಶಾದ್ ಸಚಾಸುರಾವೇಶವದ್ರಾವಶಾದ್ರಮಾಸ್ತಾನೆ ಯದಾ ವ್ಯಧಾತ್ ತುಂಡಮಥಾಭಿವೀಕ್ಷಿತಃ ಜನಾರ್ದನೇನಾಶು ತೃಣೇ ಪ್ರಯೋಜಿತೆ ಚಚಾರತೇನ ಜ್ವಲತಾನುಯಾತಃ. ಸಚ ಅಸುರಾವೇಶವಶಾತ್. ಆ 8 ಶ್ಲೋಕ ಇದೆಯಲ್ಲ, 8 ಶ್ಲೋಕಕ್ಕೆ ಅಯೋಧ್ಯಕಾಂಡ ಮುಗೀತು. ಇದು 9ನೇ ಶ್ಲೋಕ. ಇದು ಅಯೋಧ್ಯಕಾಂಡದ ಕತೆ ದೊಡ್ಡ. ಅತಿ ಇದರಲ್ಲಿ ರಾಮಾಯಣದ 2 ಕಾಂಡ ಭಾರಿ ದೊಡ್ಡವು. ಯುದ್ಧಕಾಂಡ, ಆಮೇಲೆ ಅಯೋಧ್ಯಕಾಂಡ. ಯುದ್ಧಕಾಂಡ ಅತಿ ಹೆಚ್ಚು ದೊಡ್ಡದು, ಅನಂತರ ಯುದ್ಧಕಾಂಡನೇ. ಮತ್ತು ಅಯೋಧ್ಯಕಾಂಡದಲ್ಲಿ ಬೇಕಾಶ್ ವಿಷಯ ಬರುತ್ತೆ. ಅದಿಷ್ಟನ್ನು 8 ಶ್ಲೋಕದಲ್ಲಿ ಸಮರಿ ಮಾಡ್ತಾರೆ. 8 ಶ್ಲೋಕದೊಳಗೆ ಯಾವ ಮೇನ್ ಇನ್ಸಿಡೆಂಟು ಬಿಟ್ಟಿರಬಾರ್ದು. ಮತ್ತು ನಿರ್ಣಯ ಬಂದಿರಬೇಕು ಜೊತೆಗೆ. ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ವಿಸ್ತಾರವಾದದ್ದು, ಆದರೆ ನಿರ್ಣಯ ಸಿಗೋದಿಲ್ಲ. ನಿರ್ಣಯದ ಪಾಠದಲ್ಲಿ ಸಿಗೋದಿಲ್ಲ, ಇದರಲ್ಲಿ ಸಿಗುತ್ತೆ. ಆಗ ಅಥ ಅಂತ ಶುರು ಮಾಡಿದ್ದ ಕಾರಣ ಏನು, ಬೇರೆ ಪ್ರಸಂಗ. ಆದ್ದರಿಂದ ಅಥ ಅಂತ ಹೇಳಿ ಬೇರೆ ಜಾಗಕ್ಕೆ ಹೋಗಿದ್ದು ಬೇರೆ ಪ್ರಸಂಗ. ಮತ್ತು ಇದ್ರ ಚೇಂಜ್ ಮಾಡಿ, ಮೀಟ್ರ್ ಚೇಂಜ್ ಮಾಡಿಬಿಟ್ರು. ಅಲ್ಲಿವರೆಗೆ ಇದ್ದಿದ್ದೆಲ್ಲ ಸರ್ದಾರ ಬದಲಾಯಿಸ್ಬಿಟ್ರಿ. ಇದೆಲ್ಲ ಈ ರೀತಿ ಮಾಡೋದು ಆಚಾರ ಒಬ್ಬರೇನೆ. ಉಳಿದ ಕವಿಗಳೆಲ್ಲ ಏನು ಮಾಡ್ತಾರೆ, ಮೆಕ್ಯಾನಿಕಲ್ ಆಗಿ ಕಾವ್ಯದ ಲಕ್ಷಣ ಹಾಗೆಯೇ ಮಾಡ್ಕೊತ ಹೋಗ್ತಾರೆ. ಔಚಿತ್ಯ ಇರಲಿ ಬಿಡಲಿ, ರೂಲ್ಸ್ ಪ್ರಕಾರ ಮಾಡಿದಾಗ ಅದು ಮೆಕ್ಯಾನಿಕಲ್ ಆಗಿ ಆ ರೂಲ್ಸ್ ಫಾಲೋ ಮಾಡ್ತಾನೆ. ಮತ್ತು ವೈಶಿಷ್ಟ್ಯ ತೋರಿಸಿದ್ರೆ ಏನಾಗುತ್ತದು ಶ್ರೇಷ್ಠ. ಅಲ್ಲಿ ಕೀಪ್ ಲೆಫ್ಟ್ ಸರಿನೇ. ತುಂಬ ಟ್ರಾಫಿಕ್ ಜಾಮ್ ಆಗಿದೆ, ಏನು ಮಾಡ್ತಾರಾಗ ಎಲ್ಲ ಕಡೆದು ಬಿಟ್ಬಿಡ್ತಾರೆ, ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಇವ್ರು ಅದೇ ರೀತಿ ಬಿಟ್ಟರೆ ಏನಾಗುತ್ತೆ, ಇಲ್ಲದೆ ಹೋದರೆ ಇನ್ನೂ ಜಾಸ್ತಿ. ಟ್ರಾಫಿಕ್ ಉದ್ದೇಶ ಏನಲ್ಲಿರೋದು ಸ್ಮೂತಾಗಿ ಆಗಬೇಕು. ಸ್ಮೂತ್ ಆಗಬೇಕು, ಏನು ಮಾಡಬೇಕು ಹಾಗೆ ಮಾಡಬೇಕು. ಒಂದು ಪ್ರಸಂಗಕ್ಕೆ ಅರ್ಥ ನೋಡಿದ ತಕ್ಷಣ ಸಮ್ ಚೇಂಜ್ ಅಂತ ಅನಿಸ್ಬೇಕು, ನೋಡಿದ ತಕ್ಷಣವೇ. ಆ ರೀತಿ ಮಾಡೋದು ಆಚಾರ್ಯರ ವೈಶಿಷ್ಟ್ಯ. ಇಡೀ ತಾತ್ಪರ್ಯ ಪೂರ್ತಿ ಹಾಗೆ ಮಾಡ್ತಾರೆ. ಯೂನಿಫಾರ್ಮ್ ಆಗಿ ಒಂದು ನೃತ್ಯ ಉಪಯೋಗಿಸೋದು ಭಾರಿ ಕಡಿಮೆ, ಮಧ್ಯೆ ಮಧ್ಯೆ ಬದಲಾಯಿಸ್ತಾನೆ ಇರ್ತಾರೆ. ಸುಂದರಕಾಂಡನೇ ನೋಡಿರ್ತೀರಲ್ಲ, ರಾಮಾಯ ಶಾಶ್ವತ ಸುವಿಸ್ ಒಳ್ಳೆ ರಾಗವಾಗಿ ಅಲ್ಲಿ ಹೇಳಿಬಿಟ್ಟು ಆಮೇಲೆ ಮುಂದೆ ಹೇಳ್ತಾರೆ ಅಶೀತಿ ಕೋಟಿ ಯೂಥಪಂ ಪುರಸ್ಕಾರ ಅಷ್ಟಕಾಯುತಮ್ ಅಂತ ಹೇಳ್ತಾ ಬೇರೆ ವೃತ್ತ ಮಾಡ್ತಾರೆ. ಹೊಡೆದಾಡ್ಬಾರ್ದು, ಫೈಟಿಂಗ್ ಇರಬೇಕಲ್ಲಿ. ವೃತ್ತ ಚೇಂಜ್ ಮಾಡಿಬಿಡ್ತಾರೆ. ಅದು ಪ್ರೊಪ್ರೈಟಿ. ವೃತ್ತಗಳನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಔಚಿತ್ಯ ಇದೆಯಲ್ಲ, ಬಹಳ ದೊಡ್ಡದು. ಪದಗಳು ಹಾಗೆ ಗಂಭೀರವಾದ ವಿಚಾರ ಮಾಡೋಕೆ ಗಂಭೀರ ಪದ ಹಾಕ್ತಾರೆ. ತಮಾಷೆ ಬಂದಾಗ ಲೈಟ್ ಬೇರೆ ಪದ ಉಪಯೋಗಿಸ್ತಾರೆ. ವರ್ಣನೆ ಬಂದ ಕಾಲಕ್ಕೆ ಬೇರೆ ರೀತಿ ಹೇಳ್ತಾರೆ. ಒಂದೊಂದು ರೀತಿಯಲ್ಲೂ ಕೂಡ ವೈಶಿಷ್ಟ್ಯ ತೋರಿಸ್ತಾರೆ. ಅದು ಆದಿದ್ದಾಗ ನಿಜವಾದ ಕಾವ್ಯ ಆಗೋದು. ಜನಕ್ಕಿದು ಕಾವ್ಯ ಅಂತ ಗೊತ್ತಿಲ್ಲ. ಶ್ರೇಷ್ಠ ಕಾವ್ಯ, ಶ್ರೇಷ್ಠ ಶಾಸ್ತ್ರ ಎರಡೂ ಆಗಿರೋದು ಇದರ
ವಿಶೇಷತೆ. ಸ ಚ ಚ ಮತ್ತು ಸಹ ಅವನು ಅಸುರಾವೇಶ, ಆ ಮಹಾಸುರ ಇದ್ನಲ್ಲ ಅವನ ಆವೇಶದಿಂದಾಗಿ ರಮಾಸ್ತನಿ ಕಾಗೆಗೆ ಕುಕ್ಕೋದು. ಕಾಗೆ ಏನು ಮಾಡುತ್ತೆ, ಕುಕ್ಕೋದು ಅಂತ ಹೆಸರು. ಎಲ್ಲ ಹೋಗ್ತಿರ್ಬೇಕಾದ್ರೆ ಮರಿ ಹಾಕಿದ ಕಾಗೆ ಯಾರೋ ಓಡ್ಬಿಟ್ಟ ಕುಕ್ಕಿಬಿಡುತ್ತೆ, ತಲೆಗೆ ಬಂತು, ಗೊತ್ತಾಯ್ತಾ? ಕುಕ್ಕೋದು ಅಂತಾನೆ ಕರೆಯೋದು. ಅದಕ್ಕೆ ಕುಕ್ಕಿತ್ತು ಬಂತು. ರಮಾಸ್ತನೆ ಕುಕ್ಕಿದ್ದು ಕೆಟ್ಟ ಕೆಲಸ, ರಮಾಸ್ತನ ಇನ್ನೊಂದು ಕೆಟ್ಟ ಕೆಲಸ. ಇದು ಬುದ್ಧಿ ಬರಲಿಕ್ಕೆ ಏನು ಕಾರಣ? ಮಹಾ ಅಸುರ. ಇಲ್ಲದ್ರೆ ಈ ಪಾಪ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ವಾಯಸಃ ಮಹಾಸುರೇಣ ಯದಾ ವ್ಯಥಾತ್. ತುಂಡಂ ಅಂದರೆ ಕೊಕ್ಕು, ತುಂಡ ಕೊಕ್ಕು, ವಕ್ರತುಂಡ ಮಹಾಕಾಯ ಅಂತ ಕರಿತೇವಲ್ಲ. ತುಂಡ ಅಂದರೆ ಮುಖ, ಈಗ ಪ್ರಾಣಿಗಳಿಗೆ ಬಕ್ಕಿಗಳಿರ್ಬೇಕಾದ್ರೆ ಕೊಕ್ಕು ಅಂತ ಕರಿಬೇಕು. ತಥ ಯಥಾ ವ್ಯಥಾತ್ ತುಂಡ ಮಥಾಭಿವೀಕ್ಷಿತ. ತಷ್ಟ ರಾಮದೇವರು ನೋಡಿದರು. ಅವ್ರು ನೋಡದೇ ಇರೋ ಜಾಗನೇ ಇಲ್ಲ. ವೀಕ್ಷಿತ ಅಭಿವೀಕ್ಷಿತ, ಅವಾಗಲೂ ನೋಡ್ತಾರೆ, ಆಗಲೂ ನೋಡಿದರು. ನೋಡಿದ ತಕ್ಷಣ ಏನು ಮಾಡ್ತಾರೆ? ಜನಾರ್ದನೇನ ಆಶು ತೃಣೇ ಪ್ರಯೋಜಿತೆ ಚಚಾರತೇನ ಜ್ವಲತಾನುಯಾತಃ. ಜನಾರ್ದನೇನ ಆಶು ತೃಣೇ ಪ್ರಯೋಜಿತೆ. ತಕ್ಷಣ ರಾಮದೇವರು ಏನು ಮಾಡಿದ್ರು? ಹುಲ್ಲುಕಡ್ಡಿ ತೊಗೊಂಡು ಹೆಸ್ತಾರೆ. ಹುಲ್ಲುಕಡ್ಡಿ ತೊಗೊಂಡು ಬರೀ ಹುಲ್ಲುಕಡ್ಡಿ ಅಷ್ಟೇ, ಮಂತ್ರಗಿಂತ ಏನಿಲ್ಲ ಅದರೊಳಗೆ. ಅವ್ರು ಮುಟ್ಟಿದ್ದೇ ಏನೋ, ಅವ್ರು ಸಾವಳು ಕೂತಿರ್ತಾರೆ, ಮಂತ್ರ ಹತ್ತಿ ಕೇಳ್ತೀವಿ, ಕೊಡ್ತಾರೆ. ಮಂತ್ರಿಸಿದ್ದೀರಾ ಅಂತ ಕೇಳಕ್ಕೆ ಹೋಗ್ತಾರಾ? ಕೇಳೋದಿಲ್ಲ. ಕೆಲಸ ಏನು ಮಾಡ್ತಾರೆ? ನೀವು ಮುಟ್ಟಿಕೊಡಿ ಸಾಕು ಅಂತ ಹೇಳಿದ್ರೆ ಸಾಕು. ದೊಡ್ಡವ್ರು ಮುಟ್ಟಿದ್ರೆ ಏನಾಯ್ತು ಅಲ್ಲಿಗೆ? ಅವ್ರ ಕೈ ದೇವ್ರನ್ನ ಮುಟ್ಟಿದ್ದು, ಮಂತ್ರ ಜಪ ಮಾಡಿದ್ದು, ಆ ಸನ್ನಿಧಾನ ಬಂದ್ಬಿಡುತ್ತೆ ಅಂತ. ಕರೆಕ್ಟ್ ಮಂತ್ರ ಅಂತ ಹೋಗ್ಬಿಡುತ್ತೆ. ಮಂತ್ರ ಹೇಳಿಕೆ ಸ್ವಿಚ್ ಹಾಕಬೇಕಾಗಿಲ್ಲ, ಕರೆಕ್ಟ್ ಆಗಿಬಿಟ್ಟಿರುತ್ತೆ ಆಗಲೇ. ಆದ್ದರಿಂದ ಉಳಿದವ್ರು ಏನು ಮಾಡೋಕ್ಕೆ, ಸಾಮಾನ್ಯರಾದ್ರೆ ಏನು ಮಾಡಬೇಕಾಗತ್ತೆ? ಅದಕ್ಕೆ ಜಪ ಮಾಡಿ ಎಲ್ಲ ಮಾಡಿಕೊಡ್ಬೇಕಾಗತ್ತೆ. ವಿಶೇಷ ಪ್ರಸಂಗ ಬಂದಾಗ ಅವರು ಜಪ ಮಾಡ್ಬೋದು, ಕೊಡ್ಬೋದು. ಆದರೆ ಮುಟ್ಟಿದ್ರೆ ಸಾಕು. ಮುಟ್ಟಿಬಿಟ್ರೆ ಸನ್ನಿಧಾನ ಬಂತು ಅರ್ಥ ವಿಶೇಷವಾಗಿ. ಅದಕ್ಕೆ ಉಳಿದ ಅಸ್ತ್ರಗಳು ಬಿಡಬೇಕಾದ್ರೆ ಯಾರೇ ಬಿಟ್ಟರು ಕೂಡ ಮಂತ್ರ ಹೇಳಲೇಬೇಕು. ಆದರೆ ವಾಯುದೇವರ ಅಸ್ತ್ರ ತಮ್ಮದೇ ಅಸ್ತ್ರ, ಮುಗಿದೋಯ್ತಲ್ಲಿ. ಉಳಿದ ಎಲ್ಲ ತಮ್ಮದೇ ಪ್ರೇರಣೆ, ಮುಟ್ಟಿದ್ದೆಲ್ಲ ಅಸ್ತ್ರನೇ. ರಾಮದೇವರು ಸರ್ವೋತ್ತಮನಾದ್ದರಿಂದ ಹುಲ್ಲುಕಟ್ಟಿ ಮುಟ್ಟಿದ್ರೆ ಏನಾಯ್ತದು? ದೊಡ್ಡ ಅಸ್ತ್ರ ಆಗೋಯ್ತು. ಇಲ್ಲ 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 ಇದೇನೆ ಬ್ರಹ್ಮಾಸ್ತ್ರ ಅಲ್ಲ. ಇಲ್ಲ ಇಲ್ಲ, ಅದು ಬೇರೆ. ಅದು ಮತ್ತೆ ಅದು ಮುಟ್ಟಿದ್ದು ಬ್ರಹ್ಮಾಸ್ತ್ರ, ಪರಬ್ರಹ್ಮಾಸ್ತ್ರ ಅಷ್ಟೇ. ಬ್ರಹ್ಮಾಸ್ತ್ರ ಪರಬ್ರಹ್ಮಾಸ್ತ್ರ ಆಗೋಯ್ತು. ಹಾಂ ಹೇಳಿದ್ನಲ್ಲ, ಅದೇ ಹೇಳಿದ್ರಿ. ಈಗ ಅವ್ರು ರಾಮದೇವರು ಮುಟ್ಟಿದ ತಕ್ಷಣ ಏನಾಯ್ತದು? ಬರೀ ತೃಣ, ಅದೇ ಸಿದ್ಧಾಂತ. ಬರೀ ತೃಣನೇ ಸಿದ್ಧಾಂತ. ವಾಲ್ಮೀಕಿ ಹೇಳಿದಕ್ಕೆ ಅರ್ಥ ಅದು. ದೇವ್ರು ಮುಟ್ಟಿದ್ದಕ್ಕೆ ಏನಾಯಿತು? ಪರಬ್ರಹ್ಮಾಸ್ತ್ರ ಆಯಿತು. ಒಬ್ಬ ಸೈನ್ ಮಾಡಿದಾಗ ಡಾಕ್ಯುಮೆಂಟ್ ಆಯಿತು, ಉಳಿದು ಮಾಡಿದಾಗ ಆಗಲಿಲ್ಲ. ಅದು ಸೈನ್ ಬರೀ ಸಿಗ್ನೇಚರ್ ಅಷ್ಟೇ, ಇನ್ನೇನು ಮಾಡಿಲ್ಲ ಅದಕ್ಕೆ. ಅಷ್ಟಕ್ಕೆ ಅಧಿಕಾರದ ಇದರಿಂದ ಏನಾಯ್ತದು? ಡಾಕ್ಯುಮೆಂಟ್ ಆಯಿತು. ಸೊ ರಾಮದೇವರು ಮುಟ್ಟಿದ ತಕ್ಷಣ ಅದೇನಾಯಿತು? ವಿಶೇಷವಾದ ಸಿದ್ಧಿ ಹೊರಟೋಯ್ತು ಆ ಕಡೆಗೆ. ಚೋದಿತಃ ಸಚ ಅಸುರಾವೇಶ. ಮುಂದೆ ಜನಾರ್ದನೇನ ಆಶು. ಅಲ್ಲ, ರಾಮದೇವರು ಹೊಡಿತಾರಲ್ಲ ಯಾರು? ಜನಾರ್ದನ. ಎಲ್ಲ ಜೀವರ ಸಂಸಾರನೇ ಪರಿಹಾರ ಮಾಡ್ತಕ್ಕಂಥವ್ರು, ಅನಾದಿಕ ಸಂಸಾರ ಬಂಧನ ಮಾಡ್ತಕ್ಕಂಥ ರಾಮದೇವರಿಗೆ ಇದು ಯಾವ ಕೆಲಸ ಅಂತ ತೋರಿಸ್ಲಿಕ್ಕೆ ಜನಾರ್ದನ ಅನ್ನೋ ಪದ ಉಪಯೋಗಿಸ್ತಾರೆ. ಜನಾರ್ದನೇನ ಆಶು ಕೂಡಲೇ ತೃಣೇ ಪ್ರಯೋಜಿತೆ. ತೃಣವು ಪ್ರಯೋಗಿಸಲ್ಪಟ್ಟಾಗ ತತಾರತೇನ ಜ್ವಲತಾನುಯಾತ. ತೃಣ ಹೇಗೆ ಬಂತದೀಗ? ಬೆಂಕಿ ಉರಿತಾ ಬರ್ತಾಯಿದೆ. ಕಾಗೆ ಗೊತ್ತಾಯ್ತು, ಓಡ್ಲಿಕ್ಕೆ ಶುರುವಾಯಿತು, ಹಾರ್ಲಿಕ್ಕೆ ಶುರುವಾಯಿತು. ಇವತ್ತು ಬಂತಲ್ಲ ಅಂಬರೀಷರ ಪ್ರಸಂಗದ ದುರ್ವಾಸರು ಹೊಡ್ತಾರಲ್ಲ, ಅದೇ ರೀತಿ ಪ್ರಸಂಗ ಇದು. ಸಿಮಿಲರ್. ಅಲ್ಲಿ ಚಕ್ರ ಬಂತು, ಇಲ್ಲಿ ಅಸ್ತ್ರ ಹೋಯ್ತು. ಚಕ್ರ ಬಿಟ್ಟರು ಹಾಗೆ, ಅಸ್ತ್ರ ಬಿಟ್ಟರು ಹಾಗೆ. ಏನು ನೋಡಿದ್ರು ಸಾಕು, ರಾಮದೇವರು ಸಂಕಲ್ಪ ಮಾಡಿದ್ರೆ ಸಾಕು ಏನಾಗ್ತಾರೆ? ಉದ್ಯೋಗಪುರದವ್ರು ಹೇಳ್ತಾನೆ ಸಂಜೆ ಧೃತರಾಷ್ಟ್ರನಿಗೆ, ಕೃಷ್ಣ ಯಾರು ಗೊತ್ತಾ? ಯಾವ ಯುದ್ಧ ಮಾಡಬೇಕಾಗಿಲ್ಲ, ಅದು ಅಸ್ತ್ರ ತೊಗೋಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಭಸ್ಮಕುರ್ಯ ಜಗದಿದಂ ಮನಸೈವ ಜನಾರ್ದನ. ಇಡೀ ಜಗತ್ತನ್ನು ಪಡೆಯ ಮಾಡ್ಲಿಕ್ಕೆ ಏನು ಸಾಕು ದೇವರಿಗೆ? ಬೂದಿಯಾಗಿರುತ್ತೆ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಮತ್ತೆ ಮನಸ್ಸು ಮಾಡಿದೆ ಯಥಾ ಪ್ರಕಾರ ವಾಪಸ್ ಮತ್ತೆ ಫುಲ್ ಜೋಡಿಸ್ಬೇಕಾದ್ರೆ ಟೈಮ್ ಬೇಕಾಗುತ್ತೆ. ಬಿಡಿಸಿ ಡಿಸ್ಮ್ಯಾಂಟ್ಲೆ ಮಾಡಿದರೆ ಮತ್ತೆ ಜೋಡಿಸೋ ಎಷ್ಟೋ ಹೊತ್ತು ಬೇಕಾಗುತ್ತೆ. ಅಂಥದ್ದು ಏನು ಮಾಡ್ತಾನೆ? ಒಂದೇ ಕ್ಷಣ, ಈ ಕ್ಷಣದ ಸೃಷ್ಟಿ ಕೆಲ ನಾಶ ಹೀಗೆ ಮಾಡಬಲ್ಲ ಅಂತ ಹೇಳ್ತಾನೆ. ಅದು ಅರ್ಥ ಮಾಡಿಕೊಂಡ್ರೆ ದೇವರ ಶಕ್ತಿ ಎಷ್ಟು ಅಂತ ತಿಳಿಯುತ್ತೆ. ತೇನ ಜ್ವಲತ ಅನುಯಾತಃ. ಅನುಯಾತಃ ಇದು ಮುಂದೆ, ಅದು ಹಿಂದೆ. ಯಾತಃ ಅನುಯಾತಃ. ಯಾಯಿ ಅನುಯಾಯಿ, ಹೋಗೋನು ಅವನ ಹಿಂದೆ ಹೋಗೋನು ಅನುಯಾಯಿ. ಅಷ್ಟನ್ನು ಫಾಲೋ ಮಾಡ್ತಾನೇ ಇದೆ. ಅದು ಎಲ್ಲೆಲ್ಲಿ ಹೋದಾತ ಕಾಪಾಡಲಿಕ್ಕೆ ರಕ್ಷಣೆ ಮಾಡ್ಕೋಬೇಕು ಅಂಥೇಳಿ. ಸ್ವಯಂಭೂ ಶರ್ವ ಇಂದ್ರ ಮುಖಾಸುರೇಶ್ವರಾನ್ ಜಿಜೀವಿಷುಸ್ತಾನ್ ಶರಣಂಗತೋಪಿ ಬಹಿಷ್ಕೃತಸ್ಥೈ ಹರಿಭಕ್ತಿಭಾವತೋ ಹಲಂಘ್ಯ ಶಕ್ತಿಯ ಪರಮಸ್ಯ ಚಾಕ್ಷಮೈ. ಸ್ವಯಂಭೂ ಶರ್ವೇಂದ್ರ ಮುಖಾನ್ ಸುರೇಶ್ವರಾನ್ ಜಿಜೀವಿಷುಸ್ತಾನ್ ಶರಣಂಗತೋಪಿ ಬಹಿಷ್ಕೃತಸ್ಥೈರ್ಹರಿಭಕ್ತಿಭಾವತೋ ಯಲಂಘ ಶಕ್ತ್ಯಾ ಪರಮಸ್ಯ ಚಾಕ್ಷಮೈ. ಸ್ವಯಂಭೂ ಶರ್ವ ಇಂದ್ರ ಮುಖಾನ್ ಸುರೇಶಾನ್.
ಇಂದ್ರ ಮುಖಾನ್ ಒಂದೇ ಪದ ಅಲ್ಲಿವರೆಗೂ. ಸ್ವಯಂಭು ಸರ್ವೇಂದ್ರ ಮುಖಾನ್ ಸುರೇಶ್ವರಾನ್ ಜೀವಿಷು ತಾನ್ ಶರಣಂ ಗತಃ ಅಪಿ ಬಹಿಷ್ಕೃತಃ ತೈಃ ಹರಿಭಕ್ತಿಭಾವತಃ ಹಿ ಅಲಂಘ್ಯಶಕ್ತ್ಯ ಪರಮಸ್ಯ ಚ ಅಕ್ಷಮೈಃ. ಸ್ವಯಂಭು ಬ್ರಹ್ಮದೇವರು, ಶರ್ವ ರುದ್ರದೇವರು, ಇಂದ್ರ ಅಪ್ಪ ಇಂದ್ರದೇವರ ಮಗನೇ ಈತ, ಅವರ ಹತ್ರ ಹೋದಾಗ ಮುಖಾನ್ ಸುರೇಶ್ವರಾನ್. ಕೋರ್ಟ್ ಆರ್ಡರ್ ಬಂದರೆ ಮಗನ ಹಿಡ್ಕೊಂಡ್ರೆ ಅಪ್ಪ ಏನು ಮಾಡ್ತಾನೆ? ಏನು ಮಾಡೋಂಗಿಲ್ಲ. ಯಾತಕ್ಕೆ? ಕೋರ್ಟ್ ಆರ್ಡರ್ ಅದು. ಅಪ್ಪ ಇದ್ದವ್ರಿಗೆ ಏನು ಬರೋಕ್ಕೆ ಸಾಧ್ಯ? ನೀನು ಬರೀ ನಾನೇ ಬರ್ತೀನಿ ಬಿಡೋದಿಲ್ಲ, ಅವನ್ನೇ ಕಳಿಸ್ಬೇಕು ಅಂತ ಹೇಳ್ತಾರೆ. ನಾ ಎಲ್ಲ ಕುಟುಂಬ ಬಂದರೂ ಬಿಡೋದಿಲ್ಲ, ಯಾರು ಅವನೇ ಬರಬೇಕು. ಅದರಿಂದ ದೊಡ್ಡವರ ಅಪ್ಪಣೆ ಇದ್ದಾಗ ತಂದೆ ತಾಯಿ ಯಾರೂ ಕಾಪಾಡೋದಿಲ್ಲ. ಅವ್ರು ಹೇಳಿದರು ಇದು ಹೇಳಿದ್ರು ಅಂತ ತಪ್ಪು ಮಾಡಿದರೆ ಅವ್ರು ಬಿಡಿಸ್ತಾರ ಬಂದು? ಸಾಧ್ಯ ಇಲ್ಲ. ಯಾರ್ದೋ ಮಾತು ಕೇಳಿಕೊಂಡು ಪರೀಕ್ಷೆಗೆ ಹೋಗಬೇಡ ಆದರೂ ಹೋಗಲಿಲ್ಲ, ಫೇಲ್ ಆದ. ಹೋಗಿದ್ದು ಪಾಸ್ ಮಾಡಿಸ್ತಾನೆ ಅವನ. ಗೊತ್ತಾಯ್ತಾ? ಕಾಂಪಿಟೆಂಟ್ ಇರೋ ಮಾತನ್ನು ಕೇಳಬೇಕು ಯಾವಾಗ. ಸಂಬಂಧಪಟ್ಟವ್ರ ಮಾತು ಕೇಳಿದರೆ ಅದಕ್ಕೆ ಬೆಲೆ ಇರುತ್ತೆ ಹೊರತು ಸಂಧಾನ ಮಾಡಬೇಡ. ಯಾರವನು ಜನ್ಮದಲ್ಲೇ ಸಂಧಾನ ಮಾಡಿಲ್ಲ, ಅವನ ಮಾತು ಕೇಳಿದ್ರೆ ಏನಾಗುತ್ತೆ ಅವನಿಗೆ? ಅವನು ಪಾಪಿ ಇವನು ಪಾಪಿ ಅಷ್ಟು. ಅವನು ಹೇಳ್ದೆ ಮಾಡ್ದೆ, ಅವನು ಇಲ್ಲಿದ್ದ ನೋಡಿ ಈಗಾಗಲೇ ತೋರಿಸ್ತಾರೆ, ಅವನ ಒಳಗೆ ಹಾಕಿವಾಗಲೇ ಅಂತ ಹೇಳ್ತಾರೆ. ಸೊ ಯಾರ ಮಾತು ಕೇಳಬೇಕು ಯಾವಾಗಲೂ? ಈಗ ಸಂಬಂಧಪಟ್ಟು ಇಲ್ಲಿ ಮಾತ್ರ ಕೆಲಸಕ್ಕೆ ಬಾರದವ್ರ ಮಾತೇ ಕೇಳ್ತಾನೆ, ಯಾರೋ ಫ್ರೆಂಡ್ಸ್ ಮಾತು ಕೇಳ್ತಾನೆ. ಅವನು ಸಾಮಾನ್ಯವಾಗಿ ಧರ್ಮ ಬೇರೆಯವನಾಗಿರ್ತಾನೆ, ಬೇಡ ಅಂತಲೇ ಹೇಳ್ತಾನೆ ನ್ಯಾಚುರಲಿ. ಅದನ್ನ ಅರ್ಥ ಮಾಡಿಕೊಂಡ್ರೆ ಸಂಬಂಧಪಟ್ಟವ್ರನ್ನ ಕೇಳದೇ ಇರೋದು ಒಂದು ಮೂರ್ಖತರ. ಸಂಬಂಧಪಟ್ಟವರೇ ಆಗಬೇಕು. ಇಲ್ಲಿ ಎಷ್ಟು ವಿಶೇಷ ನಡೆದಿದೆ. ಸ್ವಯಂಭೂ ಶರ್ವ ಇಂದ್ರ ಮುಖಾನ್ ಸುರೇಶ್ವರ. ಈತ ಸುರ ಅಥವಾ ಸುರೇಶ್ವರರವರೆಲ್ಲ ಇನ್ನೂ ಮೇಲಿರ್ತಕ್ಕಂಥವ್ರು. ಅವ್ರ ಹತ್ರ ಹೋಗಿ ಜಿಜೀವಿಷು, ಬದುಕಬೇಕಲ್ಲ, ಜೀವಿತುಂಬಿಚ್ಚು ಜಿಜೀವಿಷು, ಬದುಕುವ ಆಸೆಯಿಂದ ಹೊರಟ. ಆದರೆ ತಾನು ಶರಣಂಗತೋಪಿ, ಬೇಕಾಷ್ಟು ಕೇಳ್ಕೊಂಡ. ಅವ್ರು ಹೇಳಿದರು ಸಾಧ್ಯ ಇಲ್ಲ ಅಂಥೇಳಿ. ಏನಂತ ಹೇಳಿದರು ಅವರು? ಬಹಿಷ್ಕೃತಃ. ಮೊದಲು ಹತ್ತಿರ ಬೇಡ, ಗೆಟ್ ಔಟ್ ಅಂತ ಹೇಳಿದ್ರು. ಹತ್ತಿರನೇ ಬರಬೇಡ. ಡಿಬಾರಾದ ಒಂದು ಜೊತೆ ಕೂತರು ಏನು ಮಾಡ್ತಾರೆ? ಕೂತಿದ್ದೇ ತಪ್ಪು. ಇವನು ಅವನ ಜೊತೆಗೆ ಯಾಕೆ ಕೂತಿ ಅಂತ ಕೇಳ್ತಾರೆ. ಮಾತುಕತೆ ಏನೂ ಆಡಬೇಕಾಗಿಲ್ಲ, ಪಕ್ಕದಲ್ಲಿದ್ದರೆ ಸಾಕು. ಮನೆ ಬಾಡಿ ಕೊಟ್ಟಿರ್ತಾರೆ, ಅವ್ನು ಗುಂಡ ಕೂತವನು. ಇವನು ಆನ್ಸರಬಲ್. ಈಗ ಯಾಕೆ ಗೊತ್ತಿಲ್ಲ ಅಂತ ಪ್ರೂವ್ ಮಾಡೋವರೆಗೆ ಅವ್ನು ಪ್ರಾಬ್ಲಮ್ ಇದ್ದಿದ್ದೆ ಅವನಿಗೆ. ಗೊತ್ತಿದ್ದು ಕೊಟ್ಟಾದರೆ ಕಥೆ ಮುಗೀತು. ಯಾವಾಗಲೂ ಕೂಡ ಸಜ್ಜನರ ಸಹವಾಸ ಮಾಡಬಾರ್ದು ಅಂತ ಹೇಳಿಲ್ಲ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್. ಈ ದೊಡ್ಡವನಾದರೂ ಕೂಡ ಒಳ್ಳೆಯವನಾದರೂ ಕೂಡ ಇದ್ರ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಬಹಿಷ್ಕೃತಃ, ಬಹಿಷ್ಕಾರವನ್ನು ಹಾಕಿದರು, ಹೊರಟೋದ. ಯಾತಕ್ಕೆ ಮಾಡಿದರು ಅಂದರೆ ಹರಿಭಕ್ತಿ ಭಾವತಃ. ನೀನು ದೇವರಲ್ಲಿ ವಿರೋಧ ಮಾಡ್ಕೊಂಡಿದ್ದೀಯ. ದೇವರು ನಮಗೆಲ್ಲ ಪೂಜ್ಯ, ವಿರೋಧಿಯಾದ ನೀನು ನಮಗೆ ತ್ಯಾಗಾರ್ಹ, ಕೆಟ್ಟೋಟ ಅಂತ ಕಳಿಸ್ಬಿಟ್ಟು. ಯಾವಲ್ಲ ಬಾಸ್ ವಿರೋಧವಾದರೆ ಆಫೀಸ್ನಲ್ಲಿ ಯಾರೋ ಅವ್ನು ಮಾತಾಡ್ಸಲ್ಲ. ಅವನ ಜೊತೆಗಿದ್ದ ತಕ್ಷಣ ಇವ್ರಿಗೂ ಏನಾಗುತ್ತೆ? ಇವ್ರಿಗೂ ದೋಷ ಬರುತ್ತೆ. ಅವನ ಜೊತೆಗೆ ಇದ್ದೇನಾಗಿ ನೀವೆಲ್ಲ ಪ್ಲಾನ್ ಮಾಡ್ತಿದ್ದೀರೇನೋ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಹತ್ತಿರ ಕೂಡ ಹೋಗೋದಿಲ್ಲ. ಅವ್ನು ನೋಡಿ ದೂರ ಹೋಗಿಬಿಡ್ತಿರ್ತಾರೆ. ಮಾತು ಕೂಡ ಆಡಿಸಲ್ಲ. ಮಾತಾಡಿಸಿ ಮಾಡಿದ್ರು ಕೂಡ ಅವರಿಗೆ ತಪ್ಪು ತಿಳುವಳಿಕೆ ಬರುತ್ತೆ ಅಂತ ಗಾಬರಿ. ನಾವೆಲ್ಲ ದೇವರಲ್ಲಿ ಹರಿಭಕ್ತಿ ಭಾವತಃ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಪದ ಅಲ್ಲಿದೆ. ಅಂದರೆ ಹರಿಭಕ್ತಿ ಭಾವದಿಂದಾಗಿ, ಅಂದರೆ ದೇವರ ಮೇಲಿನ ಗೌರವದಿಂದಾಗಿ ಇವನು ಯಾರು ಕೂಡ ಏನು ಮಾಡೋದಿಲ್ಲ, ಹತ್ತಿರನೇ ಸೇರಿಸೋದಿಲ್ಲ. ಇದು ಪಾರ್ಟ್ ಎ. ಇದು ಪಾರ್ಟ್ ಬಿ ಏನು? ಅಲಂಘ್ಯ ಶಕ್ತಿಯ ಪರಮಸ್ಯ ಚಾಕ್ಷಮೈಹಿ. ಇಲ್ಲಿ ಬಿಡಿಸ್ಲಕ್ಕೆ ಹೋದ್ರೆ ಆಗ್ತಾ ಇತ್ತಾ? ಸಾಧ್ಯವೂ ಇಲ್ಲ. ಗೊತ್ತಾಯ್ತಾ? 2 ಪಾಯಿಂಟ್ ಇದೆ ಈಗ. ಒಂದು ಆಗೋದಿಲ್ಲ, ಇನ್ನೊಂದು ಬೇಕಿಲ್ಲ. ಬೇಕಿಲ್ಲ, ದೇವರಲ್ಲಿ ಭಕ್ತಿ ಇದೆ. ಆಗೋದಿಲ್ಲ, ದೇವರ ಶಕ್ತಿ ಇವರಿಗಿಲ್ಲ. ಎರಡನ್ನೂ ಅರ್ಥ ಮಾಡಿಕೊಂಡ್ರೆ ದೊಡ್ಡವ್ರು ಹೇಗೆ ನಡ್ಕೋತಾರೋ ಗೊತ್ತಾಗುತ್ತೆ. ದೊಡ್ಡವರಲ್ಲಿ ಭಕ್ತಿ, ಅದ್ರ ಬಗ್ಗೆ ವಿಶೇಷವಾಗಿ ಅಶಕ್ತಿ. ಭಕ್ತಿ ಅಶಕ್ತಿ ಎರಡು ಸೇರಿಬಿಟ್ಟಾಗ ಪೂರ್ಣ ಕೆಲಸ ಮಾಡ್ದ ಲೆಕ್ಕ. ಅದು ಮಾಡ್ಲಿಕ್ಕೆ ಹೋಗಲಿಲ್ಲ ಅನ್ನೋ ಕಾರಣಕ್ಕೆ 2 ಕಾರಣ ಇಟ್ಟಿದ್ದಾರೆ. ಬರೀ ನಮಗೇನಾಗುತ್ತೋ, ನಮ್ಮ ಕೈಲಾಗೋದಿಲ್ಲ, ಬಿಟ್ವಿ. ದುರ್ಯೋಧನ ಹೇಳ್ತಾನೆ, ಪಾಂಡವರ ಯಾಗಾನ ಕೃಷ್ಣನ ಅಗ್ರಪೂಜೆ ಮಾಡಿದ್ರಲ್ಲ, ಹೊಟ್ಟೆ ಉರಿದೋಯ್ತು ನನಗೆ. ನಾನು ಎದುರಿಸ್ಬೇಕು ಅಂತಿದ್ದೆ, ಬೇಡ ಅಂತ ಹೇಳಬೇಕು ಅಂತಿದ್ದೆ, ಏನು ಮಾಡಲಿ, ಕೈಲಾಗಲಿಲ್ಲ, ಬಿಟ್ಟೆ ಅಂತ ಹೇಳ್ತಾನೆ. ಏನಿಲ್ಲ ಅವನಿಗೀಗ? ಶಕ್ತಿ. ಮನಸ್ಸಿದೆ, ಶಕ್ತಿ ಇಲ್ಲ. ಇವ್ರಿಗೆ ಮನಸ್ಸು ಇದೆ, ಶಕ್ತಿನೂ ಇಲ್ಲ. ದೇವ್ರ ವಿರುದ್ಧ ಹೋಗಬಾರ್ದು, ಮನಸ್ಸಿದೆ. ಮತ್ತೆ ಬಾಲಕ್ಕಾಗೋದೆಲ್ಲ ಗೊತ್ತೂ ಇದೆ. ಪೂರ್ಣ ಪುಣ್ಯ ಬರುತ್ತೆ. ಇನ್ನು ಅರ್ಥ ಮಾಡಿಕೊಂಡ್ರೆ ನಾವು ಬಿಡೋದೆಲ್ಲ ಯಾವ ರೀತಿ ಇರಬೇಕು ಅಂತ ಕಾರಣ ಇದೆ. ಏಕಾಸಿ ತಿನ್ನಕ್ಕೆ ಹೋದ ತಕ್ಷಣ ಓ ದೇವ್ರಿಗೆ ಬೇಡಿದ್ದಾನೆ, ಬೇಡ, ಬಿಟ್ಬಿಟ್ಟ. ದೊಡ್ಡವ್ರ ಮಾತು ಭಕ್ತಿ ಅದು. ಗೊತ್ತಾಯ್ತಾ? ಇನ್ನೊಂದೇನು, ಪಾಪ ತಿಳಿಸ್ಕೊಳ್ಳೋ ಶಕ್ತಿ ಇಲ್ಲ. ಅಕಸ್ಮಾತ್ ಮಾಡ್ದ, ಬರಲಿ ಒಂದು ಕೈ ನೋಡ್ಕೋತೀನಿ ಅಂದರೆ ದೇವ್ರ ಎದುರಿಸೋ ಶಕ್ತಿ ಇದೆ ನಮಗೆ? ಸಾಧ್ಯನೇ ಇಲ್ಲ. ಎರಡೂ ಹೋಯ್ತಾರೆ. ಯಾವಾಗ ತಪ್ಪು ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಸ್ವಲ್ಪ ಯೋಚನೆ ಮಾಡಬೇಕು. 2 ಆ್ಯಂಗಲ್ ನೋಡಿಬಿಟ್ರೆ ನಮಗಾಗ ತಪ್ಪನ್ನು ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಹಿಷ್ಕೃತಸ್ತೈಹಿ ಹರಿಭಕ್ತಿ ಭಾವತಃ ಹಿ. ಹಿ ಅಂದರೆ ಪ್ರಸಿದ್ಧ. ಎರಡಕ್ಕೂ ಮಧ್ಯೆ ಹಿ ಹಾಕಿಬಿಟ್ರು. ಹಿ ಅಂದರೆ ಇದು ನಿಶ್ಚಿತ, ಅದು ನಿಶ್ಚಿತ ಅಂತ ಅರ್ಥ. ಹಿ ಅಲಂಘ್ಯ ಶಕ್ತ್ಯ ಪರಮಸ್ಯ ಚಾಕ್ಷಮೈಹಿ. ಅಲಂಘ್ಯ ಶಕ್ತ್ಯ ಪರಮಸ್ಯ ಅಲಂಘ್ಯ ಶಕ್ತ್ಯ.
ಪರಮಾತ್ಮನ ಶಕ್ತಿ ಎಂಥದ್ದು ಅಲಂಘ್ಯ. ಅಲಂಘ್ಯ ಅಂದ್ರೇನು? ಲಂಘನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮೀರ್ಲಿಕ್ಕೆ ಅಸಾಧ್ಯವಾದದ್ದು. ಈ ಕೆಳಗಿದವ್ರ ಆರ್ಡ್ರ್ ಮೀರಿಬಿಡು, ದೊಡ್ಡವ್ರ ಆರ್ಡ್ರ್ ಮೀರ್ಲಿಕ್ಕೆ ಬರೋದಿಲ್ಲ. ಅಲಂಘ್ಯ ಶಕ್ತಿಯ ಪರಮಸ್ಯ ಚ ಅಕ್ಷಮೈಹಿ. ಕ್ಷಮ ಅಂದರೆ ಸಮರ್ಥರು, ಅಕ್ಷಮರು ಅಂದ್ರೇನು? ಅಸಮರ್ಥರು. ಅಕ್ಷಮರಾದಂಥ ಅವರನ್ನು ಬಹಿಷ್ಕಾರ ಹಾಕಿರೋ ಹೊರಟು ಬಿಟ್ಟ. ಈ ನಮಗೇನು ಗೊತ್ತಾಯಿತು? ದೇವ್ರು ಹೇಳಿದ ಮಾತನ್ನು ನಡೆಸದೆ ಹೋದರೆ ಬ್ರಹ್ಮಾದಿ ದೇವತೆಗಳು ಕಾಪಾಡೋದಿಲ್ಲ. ಯಾತಕ್ಕೆ? ದೇವ್ರ ಆರ್ಡ್ರ್ ಮಿಸ್ ಮಾಡಿರೋದು ಇವರು. ಅವ್ರು ಹೇಳಿದ್ದನ್ನು ಮಾಡಿದರೆ ಅವ್ರು ತೆಗಿಬೋದು, ದೊಡ್ಡವ್ರು ಹೇಳಿದ್ದನ್ನು ಉಲ್ಲಂಘನೆ ಮಾಡಿದರೆ ಅದಕ್ಕೆ ನಮ್ಮ ಪವರೇ ಇಲ್ಲ ಅಂತ ಹೇಳ್ತಾರೆ. ಪವರೇ ಇಲ್ಲ, ಹೋಗುವಂತ ಕಳಿಸ್ತಾರೆ. ಇದು ಅರ್ಥ ಮಾಡ್ಕೊಂಡಾಗ ಎಷ್ಟು ಪಾಡಿ. ಬೇರೆ ದೇವಸ್ಥಾನ ವ್ರತ ಮಾಡಲಿಲ್ಲ, ಗೊತ್ತಾಯ್ತಾ? ಅವರು ಸಿಟ್ಟಾಗಬಹುದು. ಹರಿದಿನ ಮಾಡಿದ ದೇವ್ರ ಅನುಗ್ರಹ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಅವ್ರು ಏನು ಮಾಡೋಂಗಿಲ್ಲ. ಈಗ ನಮ್ಮ ವ್ರತ ಯಾಕೆ ಬಿಟ್ಟು ಅಂತ ಕೇಳಾಗಿಲ್ಲ. ಯಾತಕ್ಕೆ? ದೊಡ್ಡವ್ರ ವ್ರತ ಮಾಡಿಬಿಟ್ಟಿದ್ದಾನೆ. ಅರ್ಥ ಆಯ್ತಾ? ದೊಡ್ಡವರು ವ್ರತ ಮಾಡಿದ, ಸಣ್ಣವ್ರು ಏನೂ ಮಾಡೋಂಗಿಲ್ಲ. ಅದು ದೊಡ್ಡವ್ರ ವ್ರತ ಬಿಟ್ಟು ಸಣ್ಣವ್ರು ಮಾಡಿದ, ಅವಾಗೇನಾಯಿತು? ಆನ್ಸರಬಲ್, ಅದು ಕರಿ ಅಂತ ಹೇಳಿದ್ರು. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹರಿದಿನ ಮಾಡಿದಾಗ ಏನಾಗೋದಿಲ್ಲ, ಹರಿದಿನಕ್ಕೆ ಮರುದಿನ ಸರಿಯಲ್ಲವೆಂತೆಂದು ಹರಿವಹಾವನು ಹಿಡಿಯಲು ಅಂತ ಹೇಳ್ತಾರೆ. ಹರಿದಿನ ಏಕಾಶಿ ದೊಡ್ಡ ವ್ರತವಾದ್ದರಿಂದ ಯಾವುದೇ ವ್ರತ ಮಾಡ್ಲಿಕ್ಕಾಗದೆ ಹೋದರೆ ಅವಾಗ ಏನು ತಿಳ್ಕೊಬೋದು ನಾವು? ದೇವರು ನಮ್ಮನ್ನು ಕಾಪಾಡ್ತಾನೆ. ಅಂಬರೀಷ ಮಾಡಿದ್ನಲ್ಲ ಏಕಾದಶಿನ, ರುದ್ರದೇವರು ಮಾಡಿದ್ರು ಏನು ಮಾಡೋಕ್ಕಾಗಲಿಲ್ಲ, ಸ್ವತಃ ಬಂದರೂ ಕೂಡ ಆಗಲಿಲ್ಲ. ಎರಡು ಸಿಮಿಲರ್ ಕೇಸ್ಗಳು, ಅದು ಇದು ಒಂದೇ ರೀತಿ. ಇದು ಇಬ್ಬರಿಗೂ ಆಗಲಿಲ್ಲ. ಕಡೆಗೆ ಎಲ್ಲಿ ಹೋಗ್ಬೇಕಾಯ್ತು? ಸೀದಾ ಅಂಬರೀಷ್ ಹತ್ರ ಹೋಗ್ಬೇಕಾಯ್ತಲ್ಲಿ. ಹರಿಭಕ್ತನ ದ್ರೋಹ ಮಾಡಿದ್ದಕ್ಕೆ ಅಲ್ಲಿಗೆ ಹೋದ, ಹರಿದ್ರೋಹ ಮಾಡಿದ್ದಕ್ಕೆ ಇಲ್ಲಿಗೆ ಬಂದ. ಸ್ವಯಂಭೂ ಹೋಗ್ಬೇಕೀಗ, ನೋಡಿ ಬರ್ತಾನೆ ಈಗ. ಶರಣಂಗತೋಪಿ ಬಹಿಷ್ಕೃತಸ್ಥೈರ್ಹರಿಭಕ್ತಿ ಭಾವತೋ ಹ್ಯಲಂಘ ಶಕ್ತಿಯ ಪರಮಸ್ಯ ಚಾಕ್ಷಮೈ ಪುನಃ ಪ್ರಯಾತಃ ಶರಣಂ ರಘುತ್ತಮಂ ವಿಸರ್ಜಿತಸ್ತೇನ ನಿಹತ್ಯ ಚಾಸುರಂ ತದಕ್ಷಿಗಂ ಸಾಕ್ಷಿಕಮಪ್ಯವಧ್ಯಂ ಪ್ರಸಾದತಶ್ಚಂದ್ರ ವಿಭೂಷಣಸ್ಯ ಪುನಃ ಪ್ರಯಾತಃ ಶರಣಂ ರಘುತ್ತಮಂ ವಿಸರ್ಜಿತಃ ತೇನ ನಿಹತ್ಯ ಚ ಅಸುರಂ ತದಕ್ಷಿಗಂ ಸಾಕ್ಷಿಕಂ ಅಪಿ ಅವಧ್ಯಂ ಪ್ರಸಾದತಃ ಚಂದ್ರ ವಿಭೂಷಣಸ್ಯ. ಎಷ್ಟು ವಿಷಯ ಪ್ಯಾಕ್ ಮಾಡ್ತಾರೆ. ಪುನಃ ಪ್ರಯಾತಃ, ಮತ್ತೆ ಬಂದ ವಾಪಸ್ಸು. ಶರಣಂ ರಘುತ್ವ, ರಾಮದೇವರ ಹತ್ರ ಬಂದ. ಮೊದಲೇ ಕೆಲಸ ಮಾಡಿದರೆ, ಮೊದಲು ಏನು ಗೊತ್ತಿರಲಿಲ್ಲ ತಿರುಗೆ. ರಾಮ ಯಾರೋ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡಿದ್ದ. ಅವರೆಲ್ಲ ಬಿಟ್ಟ ಮೇಲೆ ಗೊತ್ತಾಯ್ತು, ಏನಂತ ಗೊತ್ತಾಯ್ತು ಈಗ. ಓ ಭಾರಿ ದೊಡ್ಡವ್ರದ್ದು ಗೊತ್ತ. ವಾಪಸ್ ಬಂದ ಮತ್ತೆ. ರಘುತ್ತಮ ಮೆಚ್ಚಿ ಕೊಟ್ಟು ಸರ್ವೋತ್ತಮಂ. ಸರ್ವೋತ್ತಮನ ಅವರೆಲ್ಲರಿಂದ ಆಗದಿದ್ದ ಕೆಲಸ ಮಾಡಬೇಕಾದ್ರೆ ಸರ್ವೋತ್ತಮನಾಗಿರಬೇಕು. ರಘುಗಳಿಗೆ ಮಾತ್ರ ಉತ್ತಮ ಅಲ್ಲ, ಈಗ ಸರ್ವೋತ್ತಮಂ. ವಿಸರ್ಜಿತ ಸ್ಥೇನ ನಿಹತ್ಯ ಚಾಸುರಂ. ಅವ ಹೇಳಿದ ರಾಮದೇವರು, ನೋಡು ಬಾಣ ಇಟ್ಮೇಲೆ ಮುಗೀತು, ವಾಪಸ್ ತೊಗೊಳಕ್ಕಾಗೋದಿಲ್ಲ, ಫಾಲೋ ಮಾಡಲೇಬೇಕೀಗ. ಕೆಲವು ಹೇಳ್ತಾರೆ ಆರ್ಡರ್ ಕೊಟ್ಟಾಗಿದೆ, ಟ್ರಾನ್ಸ್ಫರ್ ಕೇಳ್ತಿದ್ದಿ, ರಿಪೋರ್ಟ್ ಮಾಡಿ ಆಮೇಲೆ ಬಾ, ಮೊದಲು ಬರಬೇಡ ಅಂತ ಹೇಳ್ತಾರೆ. ಮೊದಲು ಏನು ಮಾಡ್ಬೇಕಂದ್ರೆ ಒಬೇದಿ ಆರ್ಡರ್, ಆಮೇಲೆ ನಿನಗೆ ಕೇಳೋ ಎಲಿಜಿಬಿಲಿಟಿ. ಮಾತೇ ಕೇಳದೆ ಬಂದರೆ ಮಾತು ಕೇಳೋ, ಆಮೇಲೆ ನೋಡೋಣ, ಈಗ ಫಸ್ಟ್ ಮಾಡ್ಕೋ ಅಂತ ಹೇಳ್ತಾರೆ. ಸೊ ಫಸ್ಟ್ ನಿನ್ಗೆ ಬಂದು ಹೊಡಿಬೇಕು ನಾನೀಗ. ಆಗ ರಾಮದೇವ್ ಎಲ್ಲಿ ಹೊಡಿತಾರೆ? ಅವನ ಕಣ್ಣಿಗೆ ಹೊಡಿತಾರೆ. ಅವನ ಕಣ್ಣಿಗೆ ಹೊಡೆದ ಕಣ್ಣು ಒಂದು ಕಣ್ಣು ಹೋಗಿಬಿಡುತ್ತೆ, ಒಂದು ಕಣ್ಣು ಹೋಗಿಬಿಡುತ್ತೆ, ಒಂದು ಕಣ್ಣು ಹೊಡಿಯುತ್ತೆ ಅಷ್ಟೇ. ಸೊ ಕಾಗೆಗಳಿಗೆ ಒಂದು ಕಣ್ಣು ಅಂತ ಹೇಳ್ತಾರಲ್ಲ, ಅವತ್ತಿನಿಂದ ಶುರುವಾಯಿತು ಅಂತ ಹೇಳಿದ್ದೆ. ಅಲಂಘ್ಯ ಶಕ್ತಿಯ ಪರಮಸ್ಯ, ಇದರಿಂದ ಒಂದು ಆಯ್ತು. ಈಗ ದೇವರು ಏನು ಮಾಡಿದ್ರು ಏನು ಬಿಡೋದಿಲ್ಲ. ಭೀಷ್ಮಾದಿಗಳೇ ಅಗ್ರ ಪೂಜೆ ಮಾಡಿಸ್ತವರೇನೆ ತಪ್ಪು ಮಾಡಿದ್ದಕ್ಕೆ ರಾಮದೇವ್ ಏನು ಮಾಡಿಸ್ತಾನೆ? ಕೃಷ್ಣ ನೋಡಿಸ್ತಾನೆ, ಬಿಡೋದಿಲ್ಲ. ಕರ್ಣನನ್ನು ಅರ್ಜುನ ಕ್ಷೇತ್ರ ಕರ್ಣ ಕೇಳ್ಕೊತಾನೋ, ಕಡಿಯವನ್ನು ಬಿಡಬೇಡ ಅಂತ. ದೇವರು ಎಂದೂ ಕೂಡ ಏನು ಮಾಡೋದಿಲ್ಲ, ಬ್ಯಾಲೆನ್ಸ್ ಮಾಡ್ತಾನೆ. ಭಕ್ತರ ಪರ ಕ್ಷಮಿಸ್ತಾನೆ ಅಂದರೆ ಪೂರ್ತಿ ಕ್ಷಮಿಸ್ತಾನೆ ಅಂತಲ್ಲ. ಏನು ಮಾಡ್ತಾನೆ? ಒಂದು ಪನಿಷ್ಮೆಂಟ್ ಕೊಟ್ಟೇ ಕೊಡ್ತಾನೆ. ಮೋಕ್ಷಕ್ಕೆ ಅಡ್ಡಿ ಆಗೋದಿಲ್ಲ ಹೊರತು ಇಲ್ಲಿ ಸಂಹಾರ ಮಾಡಬೇಕು ಅಂತ ಬಿಡೋದಿಲ್ಲ. ಪೂರ್ತಿ ಬಿಟ್ಟರೆ ಏನಾಗುತ್ತಾಗ ಪಕ್ಷಪಾತಿ ಆಗಿಬಿಡ್ತಾನೆ. ಪಕ್ಷಪಾತ ಅಂತ ನಹಿ ಭವಿಷ್ಯಮೇ ನಿರ್ಗಣ್ಯ ನ, ಗೊತ್ತಾಯ್ತಾ? ಇನ್ನು ಸಾಪೇಕ್ಷತ್ವ ತಥಾಚ ದರ್ಶಯತಿ ಓಂ ಬ್ರಹ್ಮಸೂತ್ರ. ಆದ್ದರಿಂದ ದೇವರು ಭಕ್ತಾಪರಾಧ ಕ್ಷಮಿಸ್ತಾನೆ ಅಂತ ಎಲ್ಲೆಲ್ಲಿ ಹೇಳ್ತಾರೋ, ಪೂರ್ತಿ ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡ್ರೆ ಭಾಳ ತಪ್ಪಾಗುತ್ತದು. ಯಾರನ್ನೂ ಪೂರ್ತಿ ಬಿಟ್ಟಿಲ್ಲ. ಭೃಗುಮುನಿಗಳು ಕಾಲಿಯಲ್ಲಿ ಹೋದ್ರು, ಬಿಟ್ನಾ? ಏನಾದರೂ ಭೃಗುಮುನಿಗಳು ಬೇಡನಾಗಿ ಹುಟ್ಟಿದ್ರು, ಪನಿಷ್ಮೆಂಟ್ ಇದ್ದೇ ಇದೆ. ಪಾದಪ್ರಹಾರ ದೋಷೇಣ ಭೃಗುಂತಂ ವ್ಯಾಧತಾಂ ಗತಂ. ನಮ್ದೇನೇನು ತಿಳ್ಕೊಂಡಿದ್ದಾರೆ? ಮೊದಲೇದಾಗಿ ಅಪ್ರೋಕ್ಷ ತಿಳ್ಕೊಂಡ್ಬಿಟ್ರೆ ಮೊದಲೇ ತಪ್ಪು. ಭಕ್ತರನ್ನು ತಿಳ್ಕೊಂಡಿರೋದೇ ಮೊದಲೇ ತಪ್ಪು. ಎಲ್ಲ ಕ್ಷಮಿಸ್ತಾನೆ ಎಂಬುದು ಎರಡನೇ ತಪ್ಪು. ಏನು ಮಾಡಿ ಕ್ಷಮಿಸೋದಿಲ್ಲ. ಏನು ಮಾಡ್ತಾನೆ? ಪನಿಷ್ಮೆಂಟ್ ಕೊಟ್ಟೇ ಕೊಡ್ತಾರೆ. ಅದು ಅಪ್ರೋಕ್ಷ ಜ್ಞಾನಿಗಳಾದರೆ ಮುಕ್ತಿಗೆ ಅಡ್ಡಿ ಆಗೋದಿಲ್ಲ. ಉಳಿದವರಿಗಾದರೆ ಜ್ಞಾನನೇ ಬರದಂತೆ ಮಾಡ್ತಾನೆ ಪರಮಾತ್ಮ. ಜ್ಞಾನ ಬರೆದವ್ರಿಗೆ ಮೋಕ್ಷದ ಹೆಸರು ಕೂಡ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡು ಭಕ್ತಾಪರಾಧ ಸಹಿಷ್ಣು ಅನ್ನೋ ಪದನ ಅಂಡು ಅಡ್ವಾಂಟೇಜ್ ತೊಗೊಳ್ಬಾರ್ದು. ನಾವು ಭಕ್ತರು ಅಂತ ಅಸ್ಯೂಮ್ ಮಾಡ್ಕೊಂಡು ಏನು ಬೇಕಾದ್ರೆ ಮಾಡ್ತಾ ಕೂತ್ಕೊಂಡ್ರೆ ಭಾಳ ತಪ್ಪಾಗುತ್ತೆ.
ಜಿಜೀವಿಷುಸ್ತಾನ್ ಶರಣಂಗತೋಪಿ ಬಹಿಷ್ಕೃತಸ್ಥೈ ಪುನಃ ಪ್ರಯಾತಃ ಶರಣಂ ರಘುತ್ತಮಂ ವಿಸರ್ಜಿತಸ್ತೇನ ನಿಹತ್ಯ ಚಾಸುರಂ. ನೋಡೋದಕ್ಕೇನಿಸ್ತು, ಕಣ್ಣು ಕಡದ ಅಂತಾಯ್ತು. ಕಣ್ಣು ಕಡಿಲಿಲ್ಲ, ಹೊಸರ ಇದ್ದ ಕಣ್ಣೊಳಗೆ, ಅವನು ಕೊಂದ. ಇದು ಹೇಗೆ ಅಲ್ಲಿದ್ದಲ್ಲ, ಅವತೆಲ್ಲ ಕೂತಿದ್ದಲ್ಲ, ಇನ್ನೊಬ್ಬ ರಾಕ್ಷಸ ಇವನ ಹೆಸರು ಹೇಳ್ತಾರೆ ತದಕ್ಷಿಗಂ ಸಾಕ್ಷಿಕಮಪಿ. ತದಕ್ಷಿಗಂ ಅಕ್ಷಿಗಂ, ಆ ವಾಯಸ್ಸದ ಕಣ್ಣೊಳಗೆ ಕೂತಿದ್ದ. ಅವನಿಗೊಂದು ವರ ಇತ್ತು. ಏನು ವರ ಅಂತೆ, ಅವನು ಮಾತ್ರ ಕೊಲ್ಲಾಗಿಲ್ಲ. ಏನು ಮಾಡಬೇಕು, ಕಣ್ಣಿನ ಸಮೇತ ಹೋಗ್ಬೇಕು. ಏನು ಹೇಳಿದ, ಕಣ್ಣಿರೋವರೆಗೂ ಅವನು ಇರಬೇಕಾಗಿತ್ತು. ಕಣ್ಣಿರೋವರೆಗೂ ಇರಬೇಕಾದ್ರಿಂದ ಅವ್ನು ಕೊಲ್ಬೇಕಾದ್ರೆ ಏನು ಮಾಡಬೇಕೀಗ, ಕಣ್ಣು ತೆಗಿಬೇಕು. ಕಣ್ಣು ತೆಗೆದ್ರೆ ಹೋಗೋದಿಲ್ಲ ಅವನು. ಅದಕ್ಕೆ ವರ ಯಾರ್ದಿತ್ತು ಅಂದರೆ ಪ್ರಸಾದತಃ ಚಂದ್ರವಿಭೂಷಣಸ್ಯ. ಚಂದ್ರಭೂಷಣ ಚಂದ್ರಶೇಖರ ಅಂದರೆ ಯಾರು, ರುದ್ರದೇವ. ರುದ್ರದ ವರ ಇತ್ತು, ಅವ್ರ ಸತ್ಯ ಮಾಡಬೇಕು. ಅತುರನಿಗೂ ವರ ಇತ್ತಲ್ಲ, ಎಲ್ಲಿಯೂ ಕೂತಿರ್ತೀವಿ ಅಲ್ಲಿವರೆಗೂ ಸಾಯೋದಿಲ್ಲ ಅಂತೇಳಿ. ಅದೇ ರೀತಿಯೇ ಕಣ್ಣಲ್ಲಿ ಕೂತಿದ್ದ, ಹೊಟ್ಟೆಯಲ್ಲಿ ಕೂತಿದ್ದ. ಇಲ್ಲಿ ಜಯಂತನ ಕಣ್ಣೊಳಗೆ ಕೂತಿದ್ದ ಹೋಗಿ, ದೇವರ ಹೊಟ್ಟೆ ಒಳಗೆ ಕೂತಿದ್ದ. ದೇವರ ಭಕ್ತರ ಕಣ್ಣೊಳಗೆ ಕೂತ್ಕೊಂಡಿದ್ದ ಹೋಗಿ. ಎಲ್ಲೆಲ್ಲಿ ಕೊಡ್ತಾರೆ ರಾಕ್ಷಸರು, ಅರ್ಥ ಮಾಡಿಕೊಂಡ್ರೆ ಅವ್ರ ದೇಹದೊಳಗೆ ಇರೋದು ನಮಗೆ ನಂಬಿಕೆ ಬರುತ್ತಾಗ. ಹಸುರರು ಮೇಲೆ ಪ್ರವೇಶ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಏನೇ ದೋಷ ಬಂದರೂ ಹಸುರರ ಕಾಟ ಅಂತ ಅರ್ಥ. ಹೇಳಿ. ಬಿಟ್ಟ ವಿಸರ್ಜನೆ ಮಾಡು. ಗಣೇಶ ವಿಸರ್ಜನೆ ಮಾಡಿದರು, ಅರ್ಥ ಏನು, ಮತ್ತು ಆವಾಹನೆ ಮಾಡಿದ್ರು, ವಿಸರ್ಜನೆ ಮಾಡಿ. ಈಗ ಕಳಿಸ್ಕೊಟ್ರು ರಾಮದೇವ್. ಏನು ಹೇಳಿದ್ದೇನೋ ಪರ್ವತ ಯಾರು ಬಿಟ್ಟಿದ್ದಾನೆ ತೋರಿಸಿ ನೋಡಂತೀಗ. ಯಾರೋ ಬಿಟ್ಟಿದ್ದಾನ? ಅದು ಹೇಳ್ತಾರೆ ಈಗ, ಯಾಕೆ ತೊಗೊಂಡು ಅಂತ ಹೇಳ್ತಾರೆ. ಹಾಗೆ ಯಾಕೆ ಅದೆಲ್ಲ ಬರೀತಾರೆ. ಅದಕ್ಕೆ ಆಚಾರ ಅಂತಿರೋದು ಪ್ರಸಾದ ಸಶ್ಚಂದ್ರ ವಿಭೂಷಣಸ್ಯ ಸವಾಯಸಾನಾಮಸರೋಖಿಲಾನಾಂ ವರಾದು ಇಂದ್ರ. ಏನಿತ್ತು, ರುದ್ರದೇವ ವರ ಇತ್ತು ಅಂತ ಹೇಳಿಬಿಟ್ಟು. ಏನಂತ ವರ ಇತ್ತು ಹೇಳ್ತಾರೆ, ವರ ಎಕ್ಸ್ಪ್ಲೇನ್ ಮಾಡ್ತಾರೆ. ಸವಾಯಸಾನಾಮಸರೋಖಿಲಾನಾಂ ವರಾದುಮೇಶಸ್ಯ ಬಭೂವ ಸಾಕ್ಷಿಗಃ ನಿಪಾತಿತೋಸೌ ಸಹವಾಯ ಸಾಕ್ಷಿಭಿಃ ತೃಣೇನ ರಾಮಸ್ಯ ಬಭೂವ ಭಸ್ಮಸಾತ್. ಸಹ ವಾಯಸಾನಾಂ ಅಸುರಃ ಅಖಿಲಾನಾಂ ವರಾದುಮೇಶಸ್ಯ ಬಭೂವ ಸಾಕ್ಷಿಗಃ. ಸಹ ಅಸುರಃ, ಆ ಅಸುರ ಒಂದು ವರ ಕೇಳ್ಕೊಂಡ. ಏನು ವರ? ಎಲ್ಲ ಕಾಗೆಗಳ ಕಣ್ಣಲ್ಲಿರಬೇಕು. ಫಸ್ಟ್ ಇತ್ತು, ಎಲ್ಲ ಕಾಗೆಗಳ ಕಣ್ಣಲ್ಲಿ ವಾಸ ಮಾಡಬೇಕು. ವಾಸ ಮಾಡೋದು ಹೇಗೆ? ನಿಮಿಚಕ್ರವರ್ತಿ ರೆಪ್ಪೆಯಲ್ಲಿ ವಾಸ ಮಾಡ್ತಾನೆ. ನೀವು ಎಲ್ಲರ ರೆಪ್ಪೆಯಲ್ಲಿ ನಿಮಿಚಕ್ರ ವಾಸ ಮಾಡ್ತಾರೆ, ಭಾಗವತ ಪರ್ವದ ಹೇಳ್ತಾರೆ. ಅದೇ ರೀತಿ ಪ್ರತಿಯೊಂದು ಕಾಗೆಗಳೊಳಗೂ ಕಣ್ಣೊಳಗೆ ಸೇರ್ಕೊಂಡ್ಬಿಡ್ಬೇಕು ನಾವು. ಇದು ಪಾರ್ಟ್ ಎ. ಆಮೇಲೆ ಕಣ್ಣಿರೋವರೆಗೂ ಏನಾಗಬಾರ್ದು, ನಾನು ಸಾಯಬಾರ್ದು. ಕಾಗೆಗಳಿಗೆ ಕಣ್ಣಿರೋವರೆಗೂ ನಾನು ಸಾಯಬಾರ್ದು. ಕಣ್ಣಲ್ಲಿ ಪ್ರವೇಶ ಅಲ್ಲಿ ಇರೋವರೆಗೂ ಅವ್ರಿಗೆ ಸಾವಿಲ್ಲ. ಎಂಥ ವರ ಕೇಳಿದ್ದವನು ಇವರು ರಾಕ್ಷಸ. ಎಂತೆಂಥ ವರ ಕೇಳ್ತಾರೆ ಇವರು. ಇಷ್ಟು ವರ ಕೇಳಿದವ್ರು ಯಾರೂ ಬದುಕಿಲ್ಲ ಈ ಮಧ್ಯೆ. ಉಳಿದವರೆಲ್ಲ ದೇವರ ಅನುಗ್ರಹ ಬೇಕು, ಅದು ಎಲ್ಲ ಉದ್ಧಾರ ಆಗಿಬಿಡ್ತಾ. ಕಂಡು ವರ ಕೇಳಕ್ಕೆ ಹೋಗ್ಬಾರ್ದು. ವರಾದುಮೇಶಸ್ಯ, ನಾವು ಇವನೇ ಯೋಚನೆ ಮಾಡೋದು, ಏನೋ ಒಂದು ಯೋಚನೆ ಮಾಡೋದು ಕೇಳೋದು. ಅದು ಮಾಫಲೇಶು ಕದಾಚಾರ. ಸೂಚಿದ್ವಾರ ಕೇಳಕ್ಕೆ ಹೋಗಬೇಡ, ಸುಮ್ಮನೆ ದೇವ್ರ ಮೇಲೆ ಹಾಕಿಬಿಡು. ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ ನನಗೆ ಆಪ್ರೇಷನ್ನೇ ಮಾಡಿ, ಈಚಾಕೊಲೆ ಮಾಡಿ ಅಂತ ಕೇಳ್ತಾನೆ. ವಾಸಿ ಮಾಡಿ ಅಷ್ಟೇ, ನಿಮ್ಗೆ ಬೇಕಾದ್ದೇನಪ್ಪ, ಈಗ ರೋಗ ವಾಸಿ ಆಗ್ಬೇಕು. ಈಗ ಇಂಜೆಕ್ಟರ್ ಕೊಡಲು, ಟ್ಯಾಬ್ಲೆಟ್ಸ್ ಕೊಡಲು, ಟಾನಿಕ್ ಕೊಡಲು, ಈಗ ಆಪ್ರೇಷನ್ ಮಾಡಿದ್ರೆ ಡಾಕ್ಟ್ರೇ ನಿಮಗೆ ಗೊತ್ತದಲ್ಲ, ನಮಗೆ ಗೊತ್ತಿಲ್ಲ. ನನ್ನ ಸಮಸ್ಯೆ ಏನೀಗ, ಇದೇ ವಾಸಿ ಆಗ್ಬೇಕಷ್ಟೇ. ಯಾವುದು ಬೆಸ್ಟೋ ಅದು ಮತ್ತೆ ಮಾಡಬಾರ್ದು ಅಷ್ಟೆ. ಆ ರೀತಿ ಕೇಳ್ತೀವಿಲ್ಲೋ, ಈ ಸಂಸಾರಕ್ಕೆ ಮತ್ತೆ ಬರಬಾರ್ದು, ಅಷ್ಟು ಕೇಳಬೇಕು. ಅದು ಬಿಟ್ಬಿಟ್ಟು ಏನೋ ಕೇಳಿದರೆ ಬೇರೆ ದೊಡ್ಡ ಮನೆ ಕೊಡು, ಅದು ಸಂಸಾರ ಗಟ್ಟಿ ಮಾಡು ಅಂತ ಅರ್ಥ. ಯಾರೋ ದೊಡ್ಡ ವ್ಯಕ್ತಿ ಬಂದ, ಜೈಲಲ್ಲಿದ್ದಾನೆ ಪಾಪ, ಭಾಳ ದೊಡ್ಡ ವ್ಯಕ್ತಿ ಬಂದಿದ್ದಾನೆ, ರಾಜ. ಅವ್ನಿಗೇನು ಕೇಳಿದ್ರೆ ನಂದು ದಯವಿಟ್ಟು ಸೆಲ್ ಚೇಂಜ್ ಮಾಡಿ ಅಂತ ಕೇಳಿ, ಸೆಲ್ ಚೇಂಜ್ ಮಾಡಿ ಅಂತ ಕೇಳಿದರೆ ಅವ್ರು ಬಿಡುಗಡೆ ಮಾಡ್ತಾರೆ ಪಾಪ. ಅವನು ಸೆಲ್ ಚೇಂಜ್ ಮಾಡಿ ಅಂತ ಕೇಳಿದಾಗ ಆಗುತ್ತೆ. ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳೋದಲ್ಲ. ಏನದು? ಸೆಲ್ ಚೇಂಜ್ ಮಾಡೋದು. ವಾರ್ಡ್ ಚೇಂಜ್ ಮಾಡಿ ಅಂತ ಅರ್ಥ. ಇನ್ನು ಪೇಷಂಟೇ ಅವನು, ಡಿಸ್ಚಾರ್ಜ್ ಮಾಡಿ ಸೇರಿಸ್ಬಿಡೋ, ವಾರ್ಡ್ ಚೇಂಜ್ ಮಾಡಬೇಕು. ಅದಕ್ಕೆ ಮಾಫಲೇಶು ಕದಾಚಾರ. ಯಾವ ಫಲ ಕೇಳಿದ್ರು ಏನಾಗುತ್ತದ? ಸಂಸಾರದ ಬಿಡುಗಡೆ ಆಗೋದಿಲ್ಲ ಅದರಿಂದ. ಅದಕ್ಕೆ ಮಾಫಲೇಶು ಕದಾಚಾರ. ಯಾವ ಫಲ ಕೇಳಬೇಕು ಅವನು ಕೇಳಿದರೆ? ಯಾವ ಫಲ ಕೇಳಬೇಕು? ನಮ್ಮ ಮೂಲ ಕಾರಣ ಹೋಗ್ಬೇಕು, ಬೇಸಿಕ್ಸ್ ಹೋಗ್ಬೇಕು. ಅರ್ಥ ಆಯ್ತು? ಈಗ ಕೆಮ್ಮಾಗಿದೆ, ಅವನಿಗೆ ಕೆಮ್ಮು ಹೋಗ್ತಾ ಇಲ್ಲ, ಯಾಕಂದ್ರೆ ಕ್ಯಾನ್ಸರ್ ಕಾರಣ ಅದಕ್ಕೆ. ಏನು ಹೋಗ್ಬೇಕು ಅದಕ್ಕೀಗ? ಅದು ಹೋದರೆ ಕೆಮ್ಮು ಹೋಗ್ಬಿಡುತ್ತಾಗ. ಬರೀ ಕೆಮ್ಮೊಂದು ಬಾಯಿ ಬಟ್ಟೆ ಕಟ್ಬಿಟ್ಟು ಏನು ಉಪಯೋಗ ಅದರಿಂದ? ಅರ್ಥ ಆಯ್ತಾ? ಅದು ಟೆಂಪರರಿ ರಿಲೀಫ್ ಬೇರೆ, ನೋ ರಿಲೀಫ್ ಬೇರೆ, ಇನ್ನೂ ಅಗ್ರವೇಟ್ ಆಗೋದು ಬೇರೆ, ಕ್ಯೂರ್ ಆಗೋದು ಬೇರೆ. ಕ್ಯೂರ್ ಆಗಬೇಕು. ಸಂಸಾರ ಅಂಬೋದೇನಿದು ಕ್ಯೂರ್ ಆಗಬೇಕೇ ಹೊರತು ಇದು ಬರೀ ಸಣ್ಣ ಪುಟ್ಟ ಇದಕ್ಕೆ ಹೋಗಬಾರ್ದು. ಮಾಫಲ, ಯಾವ ಬೇರೆ ಫಲ ಕೇಳಿದ್ರು ಸಂಸಾರ ಗಟ್ಟಿ ಅಂತ ಅರ್ಥ. ಆದ್ದರಿಂದ ಅಂಥ ಫಲ ಕೇಳಲಿಕ್ಕೆ ಹೋಗಬಾರ್ದು. ಇವರೆಲ್ಲ ಕೇಳಿದವ್ರು ಹೀಗೆ ಸಾಯಬಾರ್ದು. ಏನು ಸಾಯಬಾರ್ದು ಅಂದ್ರೇನು? ಹುಟ್ಟಿದ ಮೇಲೆ ಸಾಯಲೇಬೇಕು ಅವನು. ಮತ್ತೊಮ್ಮೆ ಹುಟ್ಟಬಾರ್ದು ಅಂತ ಕೇಳಬೇಕು. ಪರೀಕ್ಷೆನೇ ಬೇಡ ಅಂದರೆ ಫೇಲ್ ಆಗ್ತಾನೆ. ಇನ್ನೊಂದು ಪರೀಕ್ಷೆ ಬರಬಾರ್ದು ಅಂದರೆ ಪಾಸ್ ಆಗ್ತಾನೆ.
ಸೆಪ್ಟೆಂಬರ್ ಅವಾಯ್ಡ್ ಮಾಡಬೇಕು, ಅವ್ರ ಪರೀಕ್ಷೆನೇ ಅವಾಯ್ಡ್ ಮಾಡಬಾರ್ದು. ಹುಟ್ಟಿದವರು ಸಾವು ಏನು ಫಿಕ್ಸ್ ಆಗಿದೆ, ನಿಶ್ಚಿತ, ಏನು ಮಾಡೋಕ್ಕೂ ಗೌರ್ಮೆಂಟ್ ಸರ್ವೆಂಟು ರಿಟೈರ್ಮೆಂಟ್ ಬೇಡ ಅಂದರೆ ಏನರ್ಥ, ಅವತ್ತೇ ಫಿಕ್ಸ್ ಆಗಿರುತ್ತೆ ಅವ್ರಿಗೆ. ಆದ್ದರಿಂದ ಅಂಥ ವರ ಕೇಳಬಾರ್ದು. ಅವ್ರಿಗೆ ಏನು ಮಾಡ್ತಾರೆ, ಕೇಳಿದ ಯಾಕೆ ಕೊಟ್ಟರು ಅಂದರೆ ಕೇಳಿದ್ದು ಕೊಟ್ಟರು ಅಷ್ಟೇ. ಏನು ಕೇಳಿ ಅಂತ ಕೇಳಿದರೆ ಬೇರೆ ಆಗ್ತಿತ್ತು. ಸ್ವಾಮಿ ಏನು ಕೇಳಿ ಗೊತ್ತಾಗಲ್ಲ, ಕೇಳಿದ್ರೆ ಏನಾಗ್ತಿತ್ತು, ಗೈಡ್ ಮಾಡ್ತಿದ್ರು. ಗೈಡೆನ್ಸ್ ಇಲ್ಲ, ತಾನೇ ತಿಳ್ಕೊಂಡ್ಬಿಟ್ಟ. ಅದು ತಪ್ಪು. ಅಂಗಡಿ ಪದಾರ್ಥ ಕೇಳ್ತಾನೆ, ಕೊಡ್ತಾರೆ ಅಷ್ಟೇ. ಅವ್ನು ಇಲಿ ಪಾಷಾಣ ಕೊಡಿ ಅಂತ ಕೊಟ್ಟ, ತಿಂದ ಸತ್ತೋದ. ತಿಂದಿದ್ದು ತಿನ್ನಕ್ಕೆ ಕೊಟ್ಟಿಲ್ಲ, ಅವ್ನು ಯಾತಕ್ಕೆ ಕೊಟ್ಟ ಪಾಪ, ಕೇಳಿದ್ದು ಕೊಟ್ಟ. ನಾ ಈ ಥರ ಇದೆ ಸಮಸ್ಯೆ ಅಂತ ಹೇಳಿದರೆ ಬೇರೆ ಆಗ್ತಿತ್ತು. ಕೇಳಿದ್ದು ಕೊಡೋದು. ಅಂಗಡಿಗಳಲ್ಲಿ ಏನು ಮಾಡ್ತಾರೆ, ಕೇಳಿದ್ದು ಕೊಡ್ತಾರೆ ಅಷ್ಟೆ, ಗೊತ್ತಾಯ್ತಾ. ಡಾಕ್ಟ್ರು ಕೇಳಿದ್ದು ಕೊಡೋದಿಲ್ಲ, ರೋಗ ವಾಸಿ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನಾವು ವ್ಯಾಪಾರ ದೃಷ್ಟಿಯಿಂದ ಹೋಗಬಾರ್ದು. ಏನಾಗಿ ಹೋಗ್ಬೇಕು ಅಲ್ಲಿಗೆ, ನಮ್ಮ ಅನುಗ್ರಹ ದೃಷ್ಟಿಯಿಂದ ಹೋಗ್ಬೇಕು. ಬಭೂವ ಭಸ್ಮಸ ಸ ವಾಯಸಾನಾಂ ಅಸುರಃ ಅಖಿಲಾನಾಂ ವರಾದುಮೇಶಸ್ಯ ಬಭೂವ ಚ ಅಕ್ಷಿಗಃ ನಿಪಾತಿತಃ ಅಸೌ. ಈಗೇನಾಯಿತು, ಅವನು ಸತ್ತ. ರಾಮದೇವ್ರು ಎಲ್ಲಿ ಕೊಡೋದ್ರೆ, ಈಗ ಅಲ್ಲಿ ಕೊಡೋದು ಸತ್ತೋದ ಅವನು. ಆಗೊಂದು ಸಮಸ್ಯೆ ಬಂತು. ಒಂದಕ್ಕಾಗೆ ಅಲ್ಲಿ ಕೂತಿದ್ದ, ಸತ್ತು ಹೋಗ್ಬೇಕು. ಹಾಗಾಗಲಿಲ್ಲ. ಏನು ವರ ಕೇಳಿದ್ದ, ಎಲ್ಲ ಕಾಗೆಗಳಲ್ಲಿ ಕಳ್ಳು ಕೊಡ್ಬೇಕಂತೂ ಕೇಳಿದ್ದ. ಅವ್ನು ಎಷ್ಟು ಕೇಳಿದ್ರು ಗೊತ್ತಾ, ಭಾರಿ ಬುದ್ಧಿವಂತ ಅವನು ಈ ದೃಷ್ಟಿಯಲ್ಲಿ. ಒಂದು ಕಾಗೆ ಇನ್ನೊಂದು ಕಾಗೆ ಬೇಕಲ್ಲ, ಎಲ್ಲ ಕಾಗೆಗಳು ಒಂದು ಕಾಗೆ ಬದುಕಿದ್ರು, ಒಂದು ಕಾಗೆಗೆ ಎರಡು ಕಣ್ಣು ನಿದ್ರೋಳು ಬದುಕ್ತಾನೆ, ಮತ್ತೆ ಬಿಡೋದಿಲ್ಲ. ಒಂದು ಜಾಗ ಸಿಗುತ್ತೆ ಅವ್ನು, ಪೂರ್ತಿ ಕ್ಯೂರ್ ಆಗಬೇಕು. ಅದು ಏನಾಗಬೇಕು ಅಂತ ವರ ಕೇಳಿದ್ರಿಂದ ಏನು ಮಾಡಬೇಕಾಗ, ಎಲ್ಲ ಕಾಗೆಗಳು ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ. ಎಷ್ಟು ಅದು ಎಲ್ಲರಿಗೂ ಸಾಧ್ಯ ಇದೆಯಾ, ಈಗ ಎಲ್ಲರಿಗೂ ಸಾಧ್ಯ ಇದೆಯಾ? ಈಗ ಒಂದೊಂದೇ ಲೈಟ್ ಆರಿಸ್ತಾನೆ, ಹೋಗುತ್ತೆ. ಮೇನ್ ಸ್ವಿಚ್ ಆರಿಸಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಸೊ ಮೇನ್ ಆರಿಸ್ಬೇಕೀಗ, ಅದಾರೆ ಎಲ್ಲ ಹೋಗ್ಬಿಡುತ್ತೆ. ಆ ಶಕ್ತಿ ಯಾರಿಗಿದೆ ಈಗ, ಮೇನ್ ಆ ಸ್ವಿಚ್ ಆಫ್ ಎಲ್ಲರಿಗೂ ಸಾಧ್ಯ ಇಲ್ಲ. ಇಲ್ಲೂ ಇಲ್ಲಿ ಮಾಡ್ಕೋಬೋದು ನಾವು. ಪೋಲಲ್ಲಿ ಮಾಡ್ಲಿಕ್ಕೆ ಹೋದರೆ ಪೋಲಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಪೋಲಲ್ಲಿ ಅವ್ರು ಮಾಡ್ಬೇಕು, ನಮಗೆಲ್ಲ ಮಾಡ್ಲಿಕ್ಕೆ ಬರೋಲ್ಲ. ಆಯಿತಾ. ಜನರೇಟರ್ ಮಾಡ್ಲಿಕ್ಕೆ ಬರೋ ಎಂಟ್ರಿನೇ ಕೊಡೋಲ್ಲ ಅಲ್ಲಿ. ಫಸ್ಟ್ ಸಂಬಂಧಪಟ್ಟವ್ರು ಮಾಡೋರು. ಹಿಂಗೆಲ್ಲ ಕರೆಂಟ್ ಹೋಗ್ಬೇಕಾದ್ರೆ ನಾವು ಮೇನ್ ಸ್ವಿಚ್ ಆಫ್ ಮಾಡಿ ಎಲ್ಲ ಕಡೆ ಹೋಗೋದಿಲ್ಲ. ಎಲ್ಲಿಗೆ ಹೋಗ್ಬೇಕದೀಗ, ಕಂಪ್ಲೀಟಾಗಿ ಹೋಗ್ಬೇಕು. ಎಲ್ಲೆಲ್ಲಿ ಕನೆಕ್ಟ್ ಆಗಿದೆ ಅದಿಷ್ಟು ಹೋಗ್ಬೇಕು. ಇವತ್ತು ಆ ರೀತಿ ಕೊಲ್ಲಬೇಕು. ಅದು ಯಾರಿಗೆ ಸಾಧ್ಯ, ದೇವರಿಗೆ ಸಾಧ್ಯ. ಅದಕ್ಕೆ ಹೊಡೆದಿದ್ದು ಇಲ್ಲಿಗೆ, ಬಿಟ್ಟಿದ್ದು ತೃಣ, ಹೋಗಿದ್ದು ಎಲ್ಲ ಕಾಗೆಗಳ ಕಂಡು, ಸತ್ತಿದ್ದ ರಾಕ್ಷಸ. ಇಷ್ಟು ವಿಷಯ ನಡೆದಿದೆ. ಬಹೂವ ಚಾಕ್ಷಿಗ ನಿಪಾತಿತೋಸೌ ಸಹ ವಾಯಸಾಕ್ಷಿಭಿ ತೃಣೇನ ರಾಮಸ್ಯ ಬಭೂವ ಭಸ್ಮಸಾತ್. ಪೂರ್ತಿ ಸುಟ್ಟು ಬೂದಿಯಾಗಿ ಹೋದ. ದದುರ್ಹಿ ತಸ್ಮೈ, ತುಂಬ ಡೀಟೇಲ್ಸ್ ಹೇಳ್ತಾರೆ ಈಗ. ದದುರ್ಹಿ ತಸ್ಮೈ ವಿವರಂ ಬಲಾರ್ಥಿನೋ ಯದ್ವಾಯಸಾಸ್ತೇನ ತದಕ್ಷಿಪಾತನಂ ಕೃತಂ ರಮೇಶೇನ ತದೇಕ ನೇತ್ರ ಬಭೂವುರನ್ನೇಪಿ ತು ವಾಯಸಾಸ್ತದಾ. ದದುಹು ಹಿ ತಸ್ಮೈ ವಿವರಂ ಬಲಾರ್ಥಿನಃ ಯದ್ವಾಯಸಾಃ ತೇನ ತದಕ್ಷಿಪಾತನಂ ಕೃತಂ ರಮೇಶೇನ ತತ್ ಏಕನೇತ್ರ. ಅದರಿಂದನೇ ತದೇಕ ನೇತ್ರ ಬಭೂವು ಅನ್ಯೇ ಅಪಿತು ವಾಯಸಾಹ ಸದಾ. ಒಂದು ಪ್ರಶ್ನೆ ಬಂತಾಗ, ಕಾಗೆಗಳಲ್ಲಿ ಕೂಡಬೇಕಾದ್ರೆ ಮನೆಯೊಳಗೆ ಕಳ್ಳ ಸೇರಿಕೊಂಡ ಅಂತ ತಿಳ್ಕೊಳ್ತೀವಿ. ಯಾರೋ ಕಳ್ಳ ಬಂದ, ಪೊಲೀಸರು ಬರ್ತಿದ್ದಾರೆ, ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿದ. ಇವನು ಜಾಗ ಕೊಟ್ಟ, ಒಳಗೆ ಹಾಕ್ಕೊಂಡು ಬಾಲಕ್ಕೆ ಹೋಗ್ಬಿಟ್ಟ, ನಡೆಯುತ್ತೆ. ಯಾಕೆ ಹಾಕ್ಕೊಂಡ ಅಂತ ಪ್ರಶ್ನೆ ಬಂದು, ಕಳ್ಳ ಅಂತ ಗೊತ್ತಿದ್ರು ಯಾತಕ್ಕೆ ಹಾಕ್ಕೊಂಡ, ಹಸುರ ಅಂತ ಗೊತ್ತಿದ್ರು ಯಾಕೆ ಸೇರಿಸ್ಕೊಂಡ್ರು ಅಂದರೆ, ಈ ದೊಡ್ಡ ಕಳ್ಳ ಇವನು, ಇವನ್ನ ಸಪೋರ್ಟಿವ್ ಬರ್ತದೆ, ಮುಂದೆ ಅವರ ಹೆಲ್ಪ್ ಆಗುತ್ತೆ ತಿಳ್ಕೊಂಡ. ಎಷ್ಟೋ ದಿನ ಆ ಥರ ಗುಂಡನ ಕಾಂಟ್ಯಾಕ್ಟ್ ಇದ್ರೆ ಏನು ಉಪಯೋಗ, ಗುಂಡನ ಕಾಂಟ್ಯಾಕ್ಟ್ ಇದ್ರೆ ಏನು ಉಪಯೋಗ ಅಂತ ಕೆಲಸಕ್ಕೆ ಉಪಯೋಗಕ್ಕೆ ಬರ್ತಾರೆ. ಯಾರ್ದ ಮನೆ ಬಿಡಿಸ್ಬೇಕು, ಹೋಗಿ ಬಿಡಿಸ್ಬಿಡ್ತಾರೆ ಹೋಗ್ಬಿಟ್ಟು. ಅದಕ್ಕೋಸ್ಕರ ತುಂಬ ಜನ ಇಷ್ಟಪಡ್ತಾರೆ ಗುಂಡನ ಕಾಂಟ್ಯಾಕ್ಟ್. ಎಲ್ಲರೂ ಅಲ್ಲದೆ ಹೋದರೂ ಕೂಡ ಮೆನಿ ಆಫ್ ದೆಮ್ ಅಂಥವ್ರು ಇರ್ಬೇಕಂತ ಹೇಳ್ತಾರೆ. ಆದ್ದರಿಂದ ನಾವು ಏನು ಮಾಡಿದ್ರು, ಅವರೀಗ ಎಲ್ಲ ಕಾಗೆಗಳು ಕೂಡ ಯೋಚನೆ ಮಾಡಿದರು. ಅವ್ರು ಬಂದು ಕೇಳಿದ್ರು, ಒಳಗೆ ಬರ್ತೀನಿ ನಾನು ಅಂತ ಕೇಳಿದ. ಇವ್ರು ಬೇರೆ ಬರದ ಅನ್ನಲಿಲ್ಲ. ಬಲಾರ್ಥಿನಃ ಅದು ಬಂದು ಏನಾಗುತ್ತೆ, ಹೊಸರು ಬಂದು ಏನಾಗುತ್ತೆ, ಅಲ್ಲಿ ಸಪೋರ್ಟ್ ಬರುತ್ತೆ. ಒಂದು ತಂಟೆ ಹೋಗ್ಬಿಟ್ರಿ ಗುಂಡ ಇದ್ದಾನೆ ಅಂತ ಹೇಳ್ತಾರಲ್ಲ, ಆ ಥರ ಕ್ರೆಡಿಟ್ ಬರುತ್ತೆ ಅವನಿಗೆ. ಅದು ಸೇರಿಸ್ಕೊಂಡ್ಬಿಟ್ರೆ ಸೇರಿಸ್ಕೊಂಡು ನಮ್ಗಂಟೆ ಏನಾಯಿತು ಅಂತ ಬಿಟ್ಬಿಟ್ರು. ಆಸೆ ಇವ್ರದ್ದು ಫಲ, ಇವ್ರೊಂದು ಏನು ಫಲ ಬೇಕಾಗಿತ್ತು, ಸಪೋರ್ಟ್ ಬೇಕಾಗಿತ್ತು. ಅದಕ್ಕೋಸ್ಕರನೇ ಬಲಾರ್ಥಿನಃ. ವಜ್ರಾಸ ಒಳಗೆ ಒಳ್ಳೆ ದೃಷ್ಟಾಂತ ಕೊಟ್ಟು ಬರೀತಾರೆ. ಕಾಗೆಗಳಲ್ಲಿ ಯಾಕೆ ಸೇರಬೇಕಾಗಿತ್ತು ಹೊಸರ ಅಂತ ಕೇಳಿದರೆ, ಕಾಗೆಗಳು ಏನು ತಿನ್ನಂತ ಬಲಿಯನ್ನು ಕಾಕ ಬಲಿ ಅಂತ ಕೊಡೋದಿಲ್ಲ. ಸಿಕ್ಕಾಬಳಿ ಫೈನ್ ಊಟ ಆಗುತ್ತೆ, ಸೇರ್ಕೊಂಡ್ಬಿಟ್ಟು ಎಲ್ಲ ಕೊಡೋದು. ಕಾಗೆ ತಿಂದಾಗ ಎಲ್ಲಿ ಬರುತ್ತೆ, ಕಂಡೋಡು ಇವನು ಕಂಡೋಳು ಕೂತಿರ್ತಾನಲ್ಲ, ಇವನು ತಿನ್ನಕ್ಕೆ ಬರೋದು. ಅರ್ಥ ಆಯ್ತಾ. ಆ ಥರ ಪ್ಲಾನ್ ಮಾಡಿದ್ರು ಅಂತೇಳಿ. ಆದರೆ ಕಾಗೆಗಳ ಒಳಗೆ ಯಾಕೆ ಹೋಗಬೇಕು ಅಂತ ಕಾರಣ. ತದಕ್ಷಿಪಾತ. ಗುಬ್ಬೆಗೆ ಯಾರು ಕಾಗೆ ಬಲಿ ಕೊಡೋದಿಲ್ಲ, ಬೇರೆ ಪ್ರಾಣಿಗಳು ಕೊಡೋದಿಲ್ಲ. ಯಾರಿಗೂ ಎಲ್ಲ ಪ್ರಾಣಿ ಓಡಿಸ್ತಾರೆ, ಕಾಗೆಗೆ ಮಾತ್ರ ಕರೆದು ಕೊಡ್ತಾರೆ. ಮತ್ತೆ ಕಾಯ್ತಾ ಕೂತಿರ್ತಾರೆ, ಕಾಗೆ ಬರಲಿ ಅಂತೇಳಿ. ಅದಕ್ಕೋಸ್ಕರ ಶಕ್ತಿ ಬರಲಿ ಅಂತ ಕೂತ್ಕೊಂಡ್ರು. ಅದಕ್ಕೆ ರಾಮದೇವರು ಏನು ಮಾಡಿದರು, ಅವತ್ತಿಂದ ಎಲ್ಲ ಕಾಗೆಗಳ ಕಣ್ಣು ಹೋಗಾಗ ಮಾಡಿದರು. ಇಲ್ಲಿ ಮಾಡಿ ಎಲ್ಲ ಕಾಗೆಗಳ ಕಣ್ಣು ಹೊರಟು. ಇಲ್ಲೊಂದು ಪ್ರಶ್ನೆ ಬಂತಾಗ, ಇವತ್ತು ಸೈಂಟಿಫಿಕಲಿ ಯೋಚನೆ ಮಾಡಿದರೆ
ಕಾಗೆ ಎರಡು ಕಣ್ಣಿದೆಯೋ ಇಲ್ಲೋ ಅಂತ ಪ್ರಶ್ನೆ ಈಗ. ಸುಮ್ಮನೆ ನೋಡಿದ್ರೆ ಏನಿದೆ, ಎರಡು ಕಣ್ಣು ಇದ್ದೇ ಇದೆ, ಗೊತ್ತಾಯ್ತಾ? ಮತ್ತು ಹೋದ್ರೆ ಯಾಕೆ ಹೇಳ್ತೀರಿ ಅಂತ ಕೇಳಿದರೆ ಹೇಳ್ತಾರೆ, ಅದು ನೋಡೋದು ಒಂದೇ ಸರ್ತಿ, ಒಂದು ಕಣ್ಣು ಮಾತ್ರ ವರ್ಕ್ ಮಾಡೋದು, ಎರಡು ಕಣ್ಣು ವರ್ಕ್ ಮಾಡೋದಿಲ್ಲ. ಅದರಿಂದ ಕರೆಕ್ಟಾಗಿರೋದು ಅರ್ಥ ಆಯ್ತು. ನೀವು ಈ ಅರ್ಥ ಮಾಡ್ಕೋಬಾರ್ದು. ಒಂದು ಕಣ್ಣು ಹೋಯ್ತು ಅಂದರೆ, ಇವತ್ತು ಯಾರು ಹೇಳಿದ್ರು ಕಣ್ಣು ಹೋಯ್ತು ಅವರಿಗೆ ಅಂತಾರೆ, ಕಣ್ಣಿದೆಯಲ್ಲ ಅಂತ ಕೇಳಿದರೆ ಕಾಣೋದಿಲ್ಲ ಅಂತ ಅರ್ಥ. ಕಣ್ಣು ಹೋಯ್ತು ಅಂದರೆ ಕಾಣೋದಿಲ್ಲ. ಎರಡು ಕಣ್ಣು ಏಕಕಾಲಕ್ಕೆ ಕಾಣಬಾರ್ದು, ಆ ರೀತಿ ಪರಮಾತ್ಮ ಮಾಡ್ದ. ಅದು ಬ್ಯಾಕ್ಗ್ರೌಂಡ್ ಏನು ಈ ಕಥೆ ಇದೆ. ಇದು ಈ ಒಂದು ಸಮಸ್ಯೆ ಬಂತು. ಅಲ್ಲರಿ ಒಬ್ಬರು ಸ್ವಲ್ಪ ಕೆಳಗೆ ಮಾಡ್ತಾರಂದ್ರೆ ಯಾರನ್ನ ಕೆಣಕಿದ್ದು? ಸೀತಾದೇವಿನ. ಯಾರವರು? ಜಗನ್ಮಾತೆ. ಅದರಿಂದ ಪಾಪ ಜಾಸ್ತಿ ಆಯ್ತಾಗ. ಯಾರ ಬಗ್ಗೆ ಪಾಪ ಮಾಡ್ತೇವೆ ಅನ್ನೋದ್ರ ಮೇಲೆ ಪಾಪದ ಪ್ರಮಾಣ ಏನಾಗುತ್ತದ? ಯಾರೋ ಒಬ್ಬ ಸೈನಿಕನ ಕೊಂದ, ರಾಜನ ಕೊಂದ, ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಸೈನಿಕನ ಕೊಂದ, ಅದು ಶಿಕ್ಷೆ ಇದೆ, ಮರ್ಡರ್ ಕೇಸ್ ಅಷ್ಟೇ. ಇದು ದೊಡ್ಡ ಮರ್ಡರ್ ಕೇಸ್ ಇದು. ಆ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ಯಾವ ತಪ್ಪು ಮಾಡ್ತೀರಿ ಎಂಬುದು ಎಷ್ಟು ಮುಖ್ಯನೋ, ಯಾರಿಗೆ ಮಾಡ್ತೀರಿ ಅನ್ನೋದು ಅಷ್ಟೇ ಮುಖ್ಯ. ಅರ್ಥ ಆಯ್ತಾ? ಯಾರಿಗೆ ಮಾಡ್ತೇವೆ ಅನ್ನೋದ್ರ ಮೇಲೆ ಏನಾಗುತ್ತದೋ ಆಚಾರ್ಯ ಬರೀತಾರೆ ಮುಂದೆ. ಸ್ವಾತ್ಮೋತ್ತಮೇಶು ಸುರೇಶು ಅಥ ವಿಶೇಷತಶ್ಚ ಸ್ವಲ್ಪೋಪಿ ದೋಷಃ ಉರುತಾಮ್ ಅಭಿಯಾತಿ ಯಸ್ಮಾ. ತಮಗಿಂತ ದೊಡ್ಡವ್ರು ಮಾಡೋ ಸಣ್ಣ ಪಾಪ ಕೂಡ ಬಹಳ ದೊಡ್ಡ ಪಾಪ ಆಗುತ್ತೆ ಅಂತ ಹೇಳ್ತಾರೆ. ಆಫೀಸರ್ ಬೈದ, ಏನೋ ಅಂದ, ಸಸ್ಪೆಂಡೇ, ಅವನು ಏನೋ ಅಂದಿದ್ದಕ್ಕಷ್ಟೇ, ಒಂದೇ ಮಾತಿ ಸಸ್ಪೆಂಡ್ ಆಗ್ತಾರೆ. ಇನ್ನಾರು ಯಾರಾದ್ರೆ ಹೋಗ್ಬೇಡ ಅಂತ ಹೇಳ್ತಾರೆ ಅಷ್ಟೇ. ನೀರು ಅನ್ನೋ ಬೋದೋಗುತ್ತೆ ಅಂತಾರೆ ಅಷ್ಟೆ. ಇದಕ್ಕೆ ಹಾಗಲ್ಲ, ಅದು ಆಫೀಸರ್ ಅವರು. ಹಿಂದೆಲ್ಲ ಹಾಗೆ ಇದು ಕೆಲಸ ಕಳ್ಕೊಂಡಿದ್ದಾರೆ ಗೊತ್ತಾ, ಬ್ರಿಟಿಷ್ ಇದ್ರ ಕಳ್ಸೋಕ್ಕೆ. ಸಲ್ಯೂಟ್ ಹೊಡೆದಲ್ಲಿ ಯಾರು ಡಿಸ್ಮಿಸ್ ಆರ್ಡರ್ ಇಮಿಡಿಯೇಟಾಗಿ ಅದು ಸ್ಟ್ಯಾಂಡ್ ಆಗುತ್ತೆ. ನಾವನೇನು ಮಾಡಿದೆ, ಯಾರೋ ಬಾಬಾ ಇದು ಭಾರಿ ಇದ್ರ ಅವಳು ಸ್ವಾಭಿಮಾನಿ, ಬೇರೆಯವ್ರಿಗೆ ಯಾಕೆ ನಮಸ್ಕಾರ ಮಾಡೋಕ್ಕೂ ನಿಂತ್ಕೊಂಡ, ನೋಡ್ತಾ ತಕ್ಷಣ ಸಸ್ಪೆಂಡ್ ಮಾಡೋದು. ಹಿಂದೆಲ್ಲ ಕೊಂದಾಕ್ಬಿಟ್ಟೆ, ಸಸ್ಪೆಂಡ್ ಮಾಡಿದ್ರೆ ಪುಣ್ಯ. ಏನು ಮಾಡ್ತಿದ್ದಾರೆ ಆ ಕಾಲಕ್ಕೆಲ್ಲ? ಯಾರು ಹೇಳೋಲ್ಲ, ಅವ್ರದ್ದೇ ಸರ್ಕಾರ. ಹೇಗಂದ್ರೆ ಕತೆ ಮುಗೀತ, ರುಂಡ ಹಾರಿಸ್ಬಿಡ್ತಾಯಿ. ಅದು ಶಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ, ಅದಕ್ಕೆ ಇವತ್ತು ಹರಿದಿನದ ಏಕಾಶಿ ಉಪವಾಸ ಬಿಟ್ಟರೆ ಭಾರಿ ಪಾಪ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಯಾರ್ದದು ಹರಿದಿನ, ಅದಕ್ಕೆ ಅಷ್ಟು ಪಾಪ ಕೊಡ್ತಾರೆ. ಸರ್ವೋತ್ತಮನ ದಿನ ಆದ್ದರಿಂದ ಸರ್ವೋತ್ಕೃಷ್ಟ ಪಾಪ ಬರುತ್ತೆ ಅಂತ. ಸಣ್ಣ ಪುಟ್ಟದ್ದು ಬಿಟ್ಟರೆ ಏನಾಗ್ತಿತ್ತು, ಅಷ್ಟರ ಮಟ್ಟಿಗೆ ಬರೋದು. ಇದು ಮ್ಯಾಕ್ಸಿಮಮ್ ಬರೋದ್ರಿಂದ ಯಾರಿಗೆ ದ್ರೋಹ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಏನೋ ಅದಕ್ಕೆ ಬೇಡವೋ ಬ್ರಹ್ಮದ್ರೋಹ ಬೇಡವೋ ಅಂತ ಹೇಳ್ತಾರೆ. ದೊಡ್ಡವರು ಆಗ್ತಾ ಹೋದಂತೆ ಅವ್ರಿಗೆ ಮಾಡೋ ಪಾಪ ನಮ್ಮನ್ನು ದೊಡ್ಡದಾಗಿ ಕಾಡುತ್ತೆ. ಹಾಂ ಹಾಂ ಹೌದು. ಮತ್ತೆ ಹೋದ್ರೆ ಈ ಕರೆಂಟ್ ಎಲ್ಲ ಕಡೆ ಏನಾಯ್ತು ಈಗ? ಹೋಯ್ತಾ, ಎದುರಿಗೆ ಇದೆ ಅಲ್ಲಿ. ಇವತ್ತು ನಮಗೆ ಹೇಳಿದ್ನಲ್ಲ, ಈ ಶತಮಾನ ಎಷ್ಟು ಅನುಕೂಲ ಆಗಿದೆ ಅಂದರೆ, ಏನು ಶಾಸ್ತ್ರ ಬಗ್ಗೆ ಹೇಳಿದ್ರು ಪ್ರೂಫ್ ಕೊಡ್ಬೇಕು ಬರುತ್ತೆ ನಮಗೆ. ಹಿಂದೆ ಮಾಡೋಕ್ಕೆ ಬರ್ತಿದ್ದಿಲ್ಲ. 100 ವರ್ಷದಿಗೆ ಹೇಗತ್ತಾರೆ ನೋಡಪ್ಪ ಹೇಳಿದ್ದಾರೆ ಒಪ್ಪಿಗೋ, ಶಾಸ್ತ್ರ ಅದು, ಬೇರೆ ಮಾತಿಲ್ಲ. ಅಷ್ಟು ಅದಕ್ಕೆ ಒಪ್ಪೋರಿದ್ರು ಪಾಪ, ಏನು ತಪ್ಪಲ್ಲ ಅದು. ಅದು ಈಗ ಒಪ್ಪಲೇಬೇಕು ಹಾಗಿದೆ ಈಗ. ಹಾಗಿದ್ರೆ ಯಾಕೆ ಹೋಗುತ್ತೆ ಈಗ? ಇವತ್ತೆಲ್ಲೋ ಕರೆಂಟ್ ಹೋಗುತ್ತೆ, ಬಿಂಗೆ ಹೋಯ್ತು, ಎಲ್ಲೆಲ್ಲಿ ಎಲ್ಲ ನಿಮಗೆ ಬೇಕಾಷ್ಟು ಕಡೆ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ನಮ್ಮ ಮನೆಯಲ್ಲೇ ಹೋಗೋದು ಸಮಸ್ಯೆ ಬೇರೆ, ಆ ಪರ್ಟಿಕ್ಯುಲರ್ ಬಲ್ಬ್ ಹೋಗೋದು ಬೇರೆ, ಮನೆ ಪೂರ್ತಿ ಹೋಗೋದು ಬೇರೆ. ಎಷ್ಟು ತಾರತಮ್ಯ ಇಲ್ಲ ಈಗ. ಸೊ ಜನರೇಟರ್ ಸ್ಟೇಷನ್ ಬಳೆ ಎಲ್ಲ ಹೋಯ್ತು ಕತೆ. ಏನಾಯ್ತು ಅಲ್ಲಿಗೆ? ಕರೆಂಟೇ ಇಲ್ಲ. ರಾಜ್ಯವೇ ಕತ್ತಲು ಒಂದು ಬಿಡ, ರಾಜ್ಯದಲ್ಲೇ ಕತ್ತಲು, ದೇಶದಲ್ಲೇ ಕತ್ತಲು. ಕಲ್ಲಿದ್ರೆ ಸಪ್ಲೈ ಬಂತಲ್ಲ, ಕೋಲ್ ಸಪ್ಲೈ ಆಗದಿದ್ದಕ್ಕೆ ಕರೆಂಟ್ ಇದಾಗುತ್ತೆ ಅಂತ ಹೇಳಿದ್ದೆಲ್ಲ ಆತ. ಇದು ಅರ್ಥ ಮಾಡಿಕೊಂಡು ಯಾರು ಅಟ್ಯಾಕ್ ಮಾಡಿರೋದು ಅವನಿಗೆ? ಮಹಾಲಕ್ಷ್ಮಿನ. ಅವ್ರು ಯಾರು? ಜಗದಂಬ. ನೆಕ್ಸ್ಟ್ ನಾರಾಯಣ ಅವರೇನೆ. ಆದ್ದರಿಂದ ಏನು ಮಾಡಿದರು? ಇಮ್ಮಿಡಿಯೇಟ್ ಪನಿಷ್ಮೆಂಟ್ ಸಿಕ್. ಇನ್ನೇನು ಪ್ರಶ್ನೆ ಬರುತ್ತೆ? ಎಲ್ಲೋ ಸಾಮಾನ್ಯ ಅಸುರಾಮಾನ್ಯ ಸಾಮಾನ್ಯ ಜೀವ ಅವನು. ಅಷ್ಟು ಕಾಗೆಗಳು ಕೂಡ ಶಕ್ತಿ ಅವನಿಗಿತ್ತ ಅಂತ ಕೇಳಿದರೆ ರುದ್ರದೇವರ ವರ ಇತ್ತು. ಅದರಿಂದ ಸಾಧ್ಯ, ಇಲ್ಲದೆ ಸಾಧ್ಯ ಆಗ್ತಿರಲಿಲ್ಲ. ಇವೆಲ್ಲ ಲಿಂಕ್ ಮಾಡ್ತಾ ಒಂದು ಕಥೆಗೆ, ಒಂದು ಕಥೆ ಅಷ್ಟೇ ಹೆಸರಿಗೆ ಎಷ್ಟು ಬ್ಯಾಕ್ಗ್ರೌಂಡ್ ಇದೆ, ಎಷ್ಟು ಅನಾಲಿಸಿಸ್ ಇದೆ, ರಾಮದೇವ್ರ ಶಕ್ತಿ ಹೇಗಿದೆ ಎಲ್ಲ ಹೇಳ್ತಾ ಇದ್ದ. ಇನ್ನೂ ಹೇಳೋದಿದೆ ನಾಳೆ. ಏನ ಹೌದು ಹೌದು ಹೌದು. ಇದು ಗಣಿಗೆ ದೊಡ್ಡ ಬೆಟ್ಟ ಹೊಡಿತಾರೆ. ಕೇಳಿದ್ರೆ ಏನಂತಾರೆ? ಗಣಿಕಾರಿಗೆ ಲೈಸೆನ್ಸ್ ಇದೆ ಅಂತ ಹೇಳ್ತಾರೆ. ಆ ಟೈಪ್ ಲೈಸೆನ್ಸ್ ತೊಗೊಂಡ್ರೆ ಏನು ಮಾಡ್ಬೋದು? ಅವನು ಹೊಡಿತಾರೆ. ಇಲ್ಲರೂ ಸಣ್ಣ ಕಲ್ಲು ಹೊಡೆದು ಕೇಸ್ ಹಾಕ್ಬೋದು. ಲೈಸೆನ್ಸ್ ಇದ್ದಾಗ ಏನು ಮಾಡೋಕ್ಕೆ ಬರಲ್ಲ. ವರ ಅಂದರೆ ಲೈಸೆನ್ಸ್ ಇದ್ದಾಗ ಅಷ್ಟೇ, ಒಂದು ರೀತಿ. ಅದು ಬೆಳೆದು ಡಿನೋಟಿಫಿಕೇಶನ್ ಮಾಡಿ ಸಿಗ್ತಾರಲ್ಲ ಆ ಥರ. ಸಾಂಶಯ ಅಲ್ಲ, ವರದಿಂದ ಆದವನು, ಆದ್ದರಿಂದ ಸಾಂಶಯ ಅಂತ ಕೌಂಟ್ ಮಾಡಬಾರ್ದು. ಅವನು ಮಹಾಸುರ. ಆದ್ದರಿಂದ ಸಸುರೆಲ್ಲ ಸಾಮಾನ್ಯ ದೊಡ್ಡ ದೊಡ್ಡ ಸರ್ ಕಲಿ ಇದ್ದಾನೆ. ಎಂಥವನು ಅವನು? ಸಾಂಶಯ. ಅವನು ಹಸುರಲ್ಲೂ ಸಾಂಶಯರಿದ್ದಾರೆ, ಇಲ್ಲ ಅಂತೇನಿಲ್ಲ. ಆದರೆ ಸಣ್ಣ ಹಸುರು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಏನು ಹೆಲ್ಪ್ ಆಗುತ್ತೆ? ವರ ಹೆಲ್ಪ್ ಆಗುತ್ತೆ. ಇವತ್ತು ಕಾರ್ ತನ್ನ ಸ್ಪೀಡಲ್ಲಿ ತಾನು ಹೋಗುತ್ತೆ. ಕಾರ್ ಹಿಡ್ಕೊಂಡ್ರೆ ಆ ಸ್ಪೀಡಲ್ಲಿ ಸೈಕಲನ್ನು ಹೋಗ್ತಾನೆ. ಅದೇನದು? ಕಾರ್ ಸ್ಪೀಡ್ ಅಲ್ಲ, ಅದು ಹಿಡ್ಕೊಂಡೋಗಿ ಬಂದ ಸ್ಪೀಡ್. ಅದು ರುದ್ರದೇವರಿಂದ ಮನೋವೇಗ. ರುದ್ರದೇವರದು ಮನಸ್ಸು ಎಲ್ಲಿರುತ್ತೋ ಅದೆಲ್ಲ ಕಂಟ್ರೋಲ್ ಇತ್ತು ಅವರಿಗೆ, ಅಲ್ಲೆಲ್ಲ ಕೊಟ್ಟು. ಆ ಜ್ಯೂರಿಸ್ಟಿಕ್ಷನ್ ಅವರಿಗೆ ದೊಡ್ಡದಾಗಿತ್ತು, ಅದಕ್ಕೆ ಅಲ್ಲಿ ಹೋದ.